सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಭಗವದ್ಗೀತಾ ಶ್ರೋತೃ ವರ್ಗವೇ ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ, ಜ್ಞೇಯ ಮತ್ತು ಪುರುಷ, ಪ್ರಕೃತಿ, ಇಷ್ಟು ಸಂಗತಿಗಳನ್ನ ಈ ಅಧ್ಯಾಯದಲ್ಲಿ ವಿಶೇಷವಾಗಿ ಡಿಸ್ಕಷನ್ಗೆ ತೆಗೆದುಕೊಂಡಿದ್ದಾರೆ. ಸೊ ಇದರಲ್ಲಿ ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂತಂದ್ರೆ ಏನಂತ ನೋಡಿದ್ವಿ. ಅದಾದ್ಮೇಲೆ ಆ ಕ್ಷೇತ್ರಜ್ಞ ತಿಳಿಲಿಕ್ಕೆ ಬೇಕಾಗಿರ್ತಕ್ಕಂತಹ ಜ್ಞಾನ ಅಂತಂದ್ರೆ ಏನಂತ ನೋಡಿದ್ವಿ. ಮತ್ತೆ ಕ್ಷೇತ್ರಜ್ಞ ಅಂತಕ್ಕಂಥ ಪರಮಾತ್ಮನ ಸ್ವರೂಪವನ್ನ ನೋಡಿದ್ವಿ. ಇಷ್ಟು ಸಂಗತಿಗಳನ್ನ ತಿಳ್ಕೊಂಡು ಈಗ ಈ ಪ್ರಕೃತಿ ಮತ್ತು ಪುರುಷ ಅನ್ನುವಂತಹ ವಿಚಾರವನ್ನ ಇಂದಿನ ಉಪನ್ಯಾಸದಲ್ಲಿ ಇದನ್ನ ನೋಡ್ತಾ ಪ್ರಕೃತಿಂ ಪುರುಷಂ ಚೈವ ವಿದ್ಯೆ ಅನಾಧಿ ಉಭಾವಪಿ ಅಂತ ಶ್ಲೋಕವನ್ನ ನೋಡಿದ್ವಿ ನಾವು. ಅಂದ್ರೆ ಈ ಪುರುಷ ಮತ್ತು ಪ್ರಕೃತಿ ಅನ್ನುವಂತಹದ್ದು ಎರಡು ಅನಾದಿ ಅಂತ. ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವ ಅಂತ. ಈ ವಿಕಾರ ಅಂತಕ್ಕಂಥದ್ದು ಮತ್ತೆ ಗುಣ ಅಂತಕ್ಕಂಥದ್ದು ಇದು ಪ್ರಕೃತಿಯಲ್ಲಿ ಇದೆ ಅಂತ. ಮತ್ತೆ ಇವೆರಡು ಅನಾದಿ ಅಂತ ವಿಷಯವನ್ನ ನೋಡಿ. ಇದನ್ನ ಒಂದ್ ಸ್ವಲ್ಪ ನಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ವಿಷಯಕ್ಕೆ ತಗೊಂಡು ಒಂದ್ ಸ್ವಲ್ಪ ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ ಅಂತ. ಇಲ್ಲಿ ಪ್ರಕೃತಿ ಅಂತಂದ್ರೆ ಅಹಂಕಾರದಿಂದ ಹಿಡಿದು ಬುದ್ಧಿ, ಮನಸ್ಸು, ಇಂದ್ರಿಯ, ದೇಹ, ಮತ್ತೆ ದೇಹದಿಂದ ಏನನ್ನ ನೋಡ್ತು ಜಗತ್ತು, ಇದೆಲ್ಲವನ್ನ ಪ್ರಕೃತಿ ಅಂತ ಕರೀತಾರೆ. ನಮ್ಮ ಒಳಗಡೆಗೆ ಅಂತಃಕರಣದಿಂದ ಶುರು ಮಾಡಿ ಇದೆಲ್ಲ ಪ್ರಕೃತಿ ಅಂತ. ಈ ಪ್ರಕೃತಿ ಅಂತಕ್ಕಂಥದ್ದು ಏನಾಗ್ತಿದೆ ಅಂದ್ರೆ ವಿಕಾರ ಆಗ್ತಾ ಇದೆ ಅಂತಂತಾರೆ. ಅಂದ್ರೆ ವಿಕಾರ ಆಗತ್ತಂತಂದ್ರೆ ತಾನು ಇರೋ ಸ್ವಭಾವದಿಂದ ಇನ್ನೊಂದು ಸ್ವಭಾವವನ್ನ ಪಡಿತದೆ ಅಂತ ನಾವು ನೋಡ್ತೀವಲ್ವಾ. ಈಗ ಬುದ್ಧಿ ಒಂದು ಏನು ತಿಳ್ಕೊಂಡಿರ್ತೀವಿ ಅದೇ ಸರಿ ಅನ್ಕೊಂಡಿರ್ತೀವಿ. ಮತ್ತೆ ಇನ್ನೊಂದು ಹೆಚ್ಚಿಂದ ಅದಕ್ಕೆ ತಿಳ್ಕೊಳ್ತೀವಿ, ಓ ಅದು ಸರಿ ಅಲ್ಲ ಇದು ಸರಿ ಅಂತ. ಅವಾಗ ಏನಾಯ್ತು, ಬುದ್ಧಿ ಆ ನಿಲುವಿನಿಂದ ಮತ್ತೊಂದು ನಿಲುವಿಗೆ ಬಂತು. ಇದನ್ನ ನಾವೇನಂತ ಕರಿತೀವಿ, ವಿಕಾರ ಅಂತ ಕರಿತೀವಿ ಇದನ್ನ. ಹಾಗೆ ನಾವು ಮನಸ್ಸಿಗೆ ಬಂದಿವಂತಂದ್ರೆ ಮನಸ್ಸಿನಲ್ಲಿ ಕೂಡ ಒಂದು ಕ್ಷಣದಲ್ಲಿ ಇನ್ನೊಂದು ಕ್ಷಣದಲ್ಲಿ ಬೇರೆ ಬೇರೆ ರೀತಿಯಾಗಿ ನಾವು
ವರ್ತನೆಯನ್ನ ಮಾಡ್ತೀವಿ. ನನಗೆ ನಿದ್ದೆ ಬಂದಿದೆ ಅಂತ ಹೇಳ್ತೀವಿ, ನನಗೆ ಸುಮ್ಮನೆ ಕುತ್ಕೊಳಕ್ ಆಗಲ್ಲ ಅಂತ ಹೇಳ್ತೀವಿ, ನನ್ನ ಮನಸ್ಸು ಶಾಂತವಾಗಿದೆ ಅಂತ ಹೇಳ್ತೀವಿ. ಈ ಏನು ಈ ಮನಸ್ಸಿನ ಒಂದು ನಿಲುವುಗಳಿದಾವಲ್ವಾ, ಇವನೇನಂತ ಕರೆದ್ರೆ ಅಂದ್ರೆ ಗುಣ ಅಂತ ಕರೆದ್ರು ಇವ್ನ. ನನಗೆ ನಿದ್ದೆ ಬಂದಿದೆ ಅಂತಂದ್ರೆ ಅದು ತಮಸ್ಸಿನ ಗುಣ, ನನಗೆ ಸುಮ್ಮನೆ ಕುತ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ಅದು ರಜೋ ಗುಣ, ನನ್ನ ಮನಸ್ಸು ಶಾಂತವಾಗ್ಯದ ಅಂತಂದ್ರೆ ಅದು ಸಾತ್ವಿಕ ಗುಣ ಅಂತ. ಈ ವಿಕಾರ ಅಂತಕ್ಕಂಥದ್ದು ಮತ್ತೆ ಈ ಗುಣ ಅಂತಕ್ಕಂಥದ್ದು ಇದು ಯಾರದು ಅಂತಂದ್ರೆ ಇದು ಪ್ರಕೃತಿ ಅಂತ. ಪ್ರಕೃತಿ ಅಂದಗಳಿಗೆ ಬರೀ ಬುದ್ಧಿನ ಮತ್ತೆ ಮನಸ್ಸನ್ನ ಅಷ್ಟೇ ಹೇಳಿಬಿಟ್ರಿ, ಈ ಆರ್ಗನ್ಸ್ ಗಳನ್ನ ಹೇಳಿಲ್ಲ, ದೇಹನ ಹೇಳಿಲ್ಲ ಅಂತಂದ್ರೆ ಅವು ಎರಡು ಅನುಮೋದನೆ ಅಂತಂದ್ರೆ ಆ ಬುದ್ಧಿ ಮತ್ತು ಮನಸ್ಸು ಏನ್ ಹೇಳ್ತವೋ ಹಾಗೆ ಇವು ಮಾಡ್ತವೆ, ಇವಕ್ಕೇನು ಸ್ವಾತಂತ್ರ್ಯ ಅಂತಕ್ಕಂಥದ್ದಿಲ್ಲ. ಸೊ ಹಾಗಾಗಿ ಈ ಎರಡು ವಿಕಾರ ಅಂತಕ್ಕಂಥದ್ದು ಮತ್ತೆ ಗುಣ ಅಂತಕ್ಕಂಥದ್ದು ಎಲ್ಲಿ ಅದ ಅಂತಾರೆ ಪ್ರಕೃತಿಯಲ್ಲಿ ಇದೆ. ಇದು ವಿದ್ಯೆ ಅಂದ್ರೆ ಇದನ್ನ ಚೆನ್ನಾಗಿ ಇದನ್ನ ಅರ್ಥ ಮಾಡಬೇಕು. ಇದು ಪ್ರಕೃತಿಯ ಗುಣ ಅಂತ. ಪ್ರಕೃತಿ ಸಂಭವ ಅಂತಂದ್ರೆ ಸೃಷ್ಟಿ ಹುಟ್ಟಿಸ್ತದೆ ಅಂತ. ಮತ್ತೆ ಇದರಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಇನ್ನೊಂದು ಶ್ಲೋಕ ಚೆನ್ನಾಗಿದೆ. ಕಾರ್ಯಕರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಹೇತು ಉಚ್ಯತೆ ಹೇತುರುಚ್ಯತೆ. ಹೇತು ಅಂತಂದ್ರೆ ಕಾಸ್ ಅಂತ, ಕಾರಣ ಅಂತ. ಕಾರ್ಯ ಕರಣ ಕರ್ತೃ, ಈ ಕಾರ್ಯ ಮತ್ತು ಕರಣ ಮತ್ತು ಕರ್ತೃಗೆ ಹೇತು ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಅದಕ್ಕೆ ಪ್ರಕೃತಿ ಅಂತ ಶಬ್ದ ಹಾಕಿದ್ದಾರೆ. ಈ ಕಾರ್ಯ ಅಂತಂದ್ರೆ ಕೆಲಸ ಅಂತ, ಕರ್ಣ ಅಂತಂದ್ರೆ ಆ ಕಾರ್ಯ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಉಪಕರಣಗಳಿಗೆ ಕರ್ಣ ಅಂತ. ಕರ್ತೃ ಅಂತಂದ್ರೆ ಮಾಡುವವನು ಅಂತ. ಈಗ ಸಿಂಪಲ್ ಆಗಿ ಈ ಕೈಗಳಿಂದ ಕೆಲಸವನ್ನು ಮಾಡ್ತೀವಿ. ಯಾರವರು ಮ್ಯೂಟ್ ಆನ್ ಮಾಡಿದ್ರಿ? ಮ್ಯೂಟ್ ಮಾಡಿ. ಕಾರ್ಯ ಅಂತಂದ್ರೆ ಕೆಲಸ ಅಂತ. ಈ ಕೆಲಸ ಮಾಡ್ಲಿಕ್ಕೆ ಈಗ ಒಂದು ಕಡೆ ಒಂದು ಪೆನ್ ಇದೆ, ಈ ಕಡೆ ಎತ್ತಿ ಇಡಬೇಕು. ಕಾರ್ಯ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಯಾವ್ದಂದ್ರೆ ಕೈಗಳು ಬೇಕಾಗುತ್ತೆ ಅಥವಾ ಇನ್ನೇನೋ ಬೇಕಾಗುತ್ತೆ. ಅದನ್ನ ಹಿಡ್ಕೊಂಡು ಅದನ್ನ ಈ ಕಡೆ ಎತ್ತಿಡ್ತಾ ಇದ್ದೀನಿ, ಅದು ಕಾರ್ಯ ಮಾಡ್ಬೇಕಂದ್ರೆ ಕರ್ಣ ಬೇಕು. ದೆನ್ ಈ ಕಾರ್ಯಕರಣಕ್ಕೆ ಒಂದು ಹಿಂದ್ಗಡೆಗೆ ಒಂದು ಕರ್ತೃ ಇದ್ದಾನೆ. ಅವನು ಯಾರು ಅಂತಂದ್ರೆ ಅವನ ಮನಸ್ಸು ಅಥವಾ ನಾನು ಅಂತ. ನಾನು ಪೆನ್ನನ್ನ ಈಚೆ ಇಟ್ಟೆ ಅಂತ ಹೇಳ್ತೀನಿ. ನಾನು ಅಂತಕ್ಕಂಥವನ ಕರ್ತೃ, ಕೈಗಳು ಅಂತಕ್ಕಂಥದ್ದು ಕರ್ಣ. ಈ ಎರಡರ ಕಾರಣದಿಂದ ಏನು ಕೆಲಸ ನಡೀತಾ ಇದೆಯಲ್ವ ಅದನ್ನ ಕಾರ್ಯ ಅಂತ. ಕಾರ್ಯ ಕರ್ಣ ಕರ್ತೃ ಅಂತ. ಈ ಕಾರ್ಯ ಕರ್ಣ ಕರ್ತೃಗೆ ಹೇತು ಪ್ರಕೃತಿ ಅಂತ ಕರೆದಿದ್ದಾರೆ ಅವರು. ಪ್ರಕೃತಿ ಅಂತಂದ್ರೆ ಇದನ್ನ ಪ್ರೇರೇಪಿಸುವಂತಹದ್ದು ಅಂತ. ಈಗ ಪೆನ್ನು ಈ ಕಡೆಯಿಂದ ಈ ಕಡೆ, ಈಚೆಯಿಂದ ಆಚೆ ಕಡೆ ಇಟ್ಟೆ ಅಂತ ಹೇಳಿದ್ರೆ ಸುಮ್ಮನೆ ಇಡಕ್ ಕಾರಣ ಇಲ್ಲಲ್ವಾ, ಏನಾದ್ರೂ ಒಂದು ಕಾರಣ ಇರ್ಬೇಕಲ್ವಾ. ಅದು ಏನು ಮೂಲದಲ್ಲಿ ಇದೆಯಲ್ವಾ ಅದನ್ನ ಪ್ರಕೃತಿ ಅಂತ ಕರೆದ್ರು. ಅದನ್ನ ಅಂದ್ರೆ ಮೂಲ ಮಟೀರಿಯಲ್, ಉಪಾದಾನ ಕಾರಣ ಅಂತ ಕರೆದ್ರು ಅದನ್ನ. ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಅಂತ ಸಾಂಖ್ಯರು ಹೇಳ್ತಾರೆ. ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಮವಾಯಿ ಕಾರಣ ಅಂತ ಮೂರು ಕಾರಣಗಳನ್ನ ಒಂದು ಕಾರ್ಯ ಮಾಡುವಾಗ ಹೇಳ್ತಾರೆ ಅವರು.
ಹೇಗೆ ಅಂತಂದ್ರೆ ಈ ಮಣ್ಣು ಅಂತಕ್ಕಂಥದ್ದು ಉಪಾದಾನ ಕಾರಣ, ಕುಂಬಾರ ಅಂತಕ್ಕಂಥವನು ನಿಮಿತ್ತ ಕಾರಣ, ಅದರಿಂದ ಉತ್ಪನ್ನವಾಗಿರ್ತಕ್ಕಂಥದ್ದು ಕಡಿಗೆ ಅದು ಕಾರ್ಯ ಅಂತ. ಕಾರ್ಯ ಕಾರಣ ಅಂತ. ಕಾರ್ಯ ಕಡಿಗೆ, ಕಾರಣ ಮಣ್ಣು. ಇದನ್ನ ಮಾಡ್ಲಿಕ್ಕೆ ಒಬ್ಬನ್ ಬೇಕಲ್ವಾ, ನಿಮಿತ್ತ ಕಾರಣ, ಅವನು ಕುಂಬಾರ. ಸಮವಾಯ ಕಾರಣ ಅಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು, ಒಂದು ಮಣ್ಣು ಗಡಿಗೆ ಆಗ್ಬೇಕಂತಂದ್ರೆ ಅದಕ್ಕೆ ನೀರ್ ಬೇಕು, ಮತ್ತೆ ಮಣ್ಣನ್ನು ತಗೊಂಡು ಬರ್ಲಿಕ್ಕೆ ಒಂದು ಹಸುನೋ ಕತ್ತೆನೋ ಬೇಕು, ಮತ್ತೆ ಅದಕ್ಕೊಂದು ಚಕ್ರ ಬೇಕು. ಇದೆಲ್ಲ ಏನಂತಾರೆ, ಇವಕ್ಕೆಲ್ಲ ಸಮವಾಯಿ ಕಾರಣ ಅಂತ ಕರಿತೀರಿ. ಒಂದು ಕೆಲಸ ಆಗ್ಬೇಕಾದ್ರೆ ಇಷ್ಟಿರ್ಬೇಕು, ಒಂದು ಮೂಲ ಮಣ್ಣಿರ್ಬೇಕು, ಮತ್ತೆ ಮಣ್ಣನ್ನ ಹದ ಮಾಡ್ಲಿಕ್ಕೆ ಒಬ್ಬನು ಕುಂಬಾರ ಇರ್ಬೇಕು, ಅವನಿಗೆ ಬೇಕಾಗಿರ್ತಕ್ಕಂತಹ ನೀರು ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಉಪಕರಣಗಳಿಗೆ ಬೇಕು. ಇಷ್ಟು ಕಾರ್ಯದಿಂದ ಅವನೇನ್ ಮಾಡ್ತಾನಂದ್ರೆ ಒಂದು ಗಡಿಗೆಯನ್ನ ಉತ್ಪನ್ನ ಮಾಡ್ತಾನೆ ಅಂತ. ಹಾಗೆ ಈ ಇಡೀ ಕಾರ್ಯಕಾರಣ ಕರ್ತೃಗೆ ಮೂಲ ಪ್ರಕೃತಿ ಅಂತ ಹೇಳಿದ್ರಲ್ವಾ, ಆ ಪ್ರಕೃತಿ ಅಂತಂದ್ರೆ ಯಾವುದು ಅಂತಂದ್ರೆ ಆಚಾರ್ಯ ಶಂಕರರು ಇದನ್ನ ಮಾಯೆ ಅಂತ ಕರೆದಿದ್ದಾರೆ. ಅವರು ಮಾಯೆ ಅಂತಂದ್ಗಳಿಗೆ ಇನ್ನೊಂದ್ ಸ್ವಲ್ಪ ಬಹಳ ಡೀಪ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಅದು. ಅದನ್ನ ಮತ್ತೆ ಇನ್ನೊಂದ್ಸಲ ಯಾವಾಗಾರ ಡಿಸ್ಕಸ್ ಮಾಡುವ. ಇಲ್ಲಿ ಸಿಂಪಲ್ ಆಗಿ ಮಾಯೆ ಮತ್ತೆ ಅಧ್ಯಾಸ, ಅಜ್ಞಾನ ಈ ಶಬ್ದಗಳನ್ನು ಬಿಟ್ಟು ಸಿಂಪಲ್ ಆಗಿ ಅರ್ಥ ಮಾಡಿಕೊಳ್ಳೋಣ. ನಮ್ಮ ಒಳಗಡೆಗೆ ಒಂದು ಆಸೆ ಅಂತಕ್ಕಂಥದ್ದು ಇದೆ. ಆ ಆಸೆ ಅಂತಕ್ಕಂತಹದ್ದು ಅದನ್ನ ನಾವು ಮೂಲ ಕಾರಣ ಅಂತ ಕರಿತೀವಿ, ಉಪಾದಾನ ಕಾರಣ ಅಂತ ಕರಿತೀವಲ್ಲ. ಅದೇ ತರ ಒಂದು ಗಡಿಗೆ ಬರ್ಬೇಕಾದ್ರೆ ಮಣ್ಣು ಹೆಂಗ್ ಬೇಕು ಅದೇ ರೀತಿಯಾಗಿ ಹೊರಗಡೆ ನಾವೇನಾದ್ರೂ ಮಾಡ್ಬೇಕಾದ್ರೆ ಒಳಗಡೆಗೆ, ನಮ್ಮ ಒಳಗಡೆಗೆ ಸುಪ್ತವಾಗಿ ಒಂದು ಬಯಕೆ ಇದೆ. ಆ ಬಯಕೆ ಇರೋದ್ರಿಂದನೇ ಆ ಬಯಕೆ ನಮ್ಮನ್ನ ಪ್ರಚೋದಿಸುತ್ತೆ. ಪ್ರಚೋದಿಸಿದಾಗ ಅವಾಗ ನಾವು ಆ ಕಾರ್ಯ ಮಾಡ್ಲಿಕ್ಕೆ ಪ್ರವೃತ್ತರಾಗುತ್ತೀವಿ. ಅದು ಒಳಗಡೆ ಬಯಕೆ ಅಂತಕ್ಕಂಥದ್ದು ಸುಪ್ತವಾಗಿರ್ತಕ್ಕಂಥದ್ದು, ಅದು ನನಗೆ ಬೇಕು ಅಂತ ಯಾವಾಗ ನಾವು ಸೂಕ್ಷ್ಮ ಶರೀರದಲ್ಲಿ ಅಂದ್ರೆ ಮನಸ್ಸಿನಿಂದ ಮಾತನಾಡ್ತೀವಿ, ಅವಾಗ ಅದು ಸ್ಥೂಲ ಸೂಕ್ಷ್ಮ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೆ. ಯಾವಾಗ ಅದ ಕೈಗಳಿಂದ ಮಾಡ್ಲಿಕ್ಕೆ ಪ್ರವೃತ್ತರಾಗುತ್ತೀವಿ, ಅದು ಅವಾಗ ಕಾರ್ಯವಾಗುತ್ತೆ ಅಂತ. ಹಾಗಾಗಿ ಈ ಕಾರ್ಯಕಾರಣ ಸಂಬಂಧವನ್ನ ನಾವು ಕೈಗಳು ಮತ್ತು ಅಥವಾ ಮನಸ್ಸು ಅಂತ ಕಾರ್ಯಕಾರಣ ಸಂಬಂಧ ನೋಡಿದ್ವಿ ಅಂತಂದ್ರೆ, ಅದಕ್ಕಿಂತ ಇನ್ನೊಂದು ಸ್ವಲ್ಪ ಹಿಂದೆ ಹೋದ್ವಿ ಅಂತಂದ್ರೆ ಅದು ಯಾವುದಂತಂದ್ರೆ ಆಸೆ ಅಂತಕ್ಕಂಥದ್ದು ಅಥವಾ ಮಾಯೆ ಅಂತಕ್ಕಂಥದ್ದು ಅಥವಾ ಜ್ಞಾನ ಅಂತಕ್ಕಂಥದ್ದು ಮೂಲ ಮಟೀರಿಯಲ್ ಅಂತಂತಾರೆ ಅವರು. ಅದು ಬೀಜ. ಆ ಬೀಜ ಇರೋದ್ರಿಂದನೇ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಕಾರ್ಯಕ್ಕೆ ಪ್ರವೃತ್ತಿ ಆಗ್ತೀವಿ. ಯಾಕೆ ಮನುಷ್ಯ ಎಲ್ಲರೂ ಕೂಡಗಿ ನಾವೆಲ್ಲರೂ ಕೂಡಗಿ ಏನೆಲ್ಲ ಸುಮ್ಮನೆ ಕೂಡ್ಲಾರ್ದು ಏನಾರ ಮಾಡ್ತೀವಿ ಅಂತಂದ್ರೆ ಅರ್ಥ ಅಂತಂದ್ರೆ ನಮ್ಮ ಒಳಗಡೆಗೆ ಆ ಆಸೆ ಅಂತಕ್ಕಂಥದ್ದು ಇದೆ. ಅದು ಆಸೆ ಏನ್ ಮಾಡುತ್ತೆ ಅಂದ್ರೆ ಅದು ಪ್ರಚೋದನೆ ಮಾಡುತ್ತೆ ನಮ್ಮನ್ನ. ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಹೀಗಿರ್ಬೇಕು, ಹಾಗಿರ್ಬೇಕು, ಇದೆಲ್ಲ ಒಳಗಡೆಗೆ ಒಂದು ಸುಪ್ತವಾಗಿರ್ತಕ್ಕಂಥದ್ದು ಪ್ರಚೋದನೆ ಇದೆ. ಆ ಪ್ರಚೋದನೆ ಯಾವಾಗ ಅದು ಒಂದು ನೀಲ ನಕ್ಷೆ ಹಾಕೊಳ್ತಾನೆ ಅಂದ್ರೆ ಒಂದು ಹೀಗೆ ಮಾಡ್ಬೇಕಂತ ಪ್ಲಾನ್ ಮಾಡ್ತಾನೆ, ಅದನ್ನ ಬುದ್ಧಿ ಅಂತ ಕರಿತೀವಿ. ಆಮೇಲೆ ಅದನ್ನ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ತಾನೆ, ಅದನ್ನ ಮನಸ್ಸು ಅಂತ ಕರಿತೀವಿ. ಸಂಕಲ್ಪ ಮಾಡಿದ್ಮೇಲೆ ಕಾರ್ಯಕ್ಕೆ ಪ್ರವೃತ್ತಿ ಆಗ್ತಾನ, ಅದನ್ನ ನಾವು ಕಾರ್ಯ ಅಂತ. ಇಷ್ಟು ಕಾರ್ಯಕರಣ ಕರ್ತೃ. ಇದಕ್ಕೆಲ್ಲ ಕಾರಣ ಯಾವ್ದಂತಂದ್ರೆ ಇನ್ನರ್ ನಮ್ಮೊಳಗಡೆಗೆ ಏನಿದೆಯಲ್ವಾ, ಅದು ಆಸೆ ಅಂತಕ್ಕಂಥದ್ದು ಏನಿದೆ ಅಲ್ವಾ, ಅದನ್ನ ಪ್ರಕೃತಿ ಅಂತ ಕರೆದ್ರು. ಅಂದ್ರೆ ಯಾಕೆ ಪ್ರಕೃತಿ ಅಂತ ಕರೆದ್ರು ಅಂತಂದ್ರೆ ಈ ಆಸೆ ಅನ್ನುವಂತಹದ್ದು ಮತ್ತೆ ಆಸೆಗೆಯನ್ನ ಪೂರೈಸಿಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಮಟೀರಿಯಲ್ ಅನ್ನ ಒದಗಿಸಿಕೊಡ್ತಕ್ಕಂಥದ್ದು ಯಾರು ಅಂತಂದ್ರೆ
ಈಶ್ವರ ಅಂದ್ರೆ ಈ ಪ್ರಕೃತಿ ಏನಿಂದ ಬಂದದ? ಈಶ್ವರನಿಂದ ಬಂದಿದೆ ಅಂತ ಹೇಳ್ತೀವಿ. ಹಾಗಾಗಿ ಪಂಚಭೂತಗಳಿಂದ ಸೃಷ್ಟಿಯಾಗಿರ್ತಕ್ಕಂತಹ ಈ ಬುದ್ಧಿ, ಮನಸ್ಸು, ಇಂದ್ರಿಯ, ದೇಹ ಇವೆಲ್ಲ ಪ್ರಕೃತಿ ಅಂತ. ಸೊ ಇದನ್ನ ಈ ಪ್ರಕೃತಿಯಿಂದ ಮಾಡ್ತಕ್ಕಂತಹ ಕಾರ್ಯವನ್ನ ಅನುಭವಿಸುವವನು ಯಾರು ಅಂತಂದ್ರೆ ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ಉಚ್ಯತೆ ಅಂತ. ಇದನ್ನ ಒಂದು ಕೆಲಸ ಮಾಡಿದ್ಮೇಲೆ ಆ ಕೆಲಸದಿಂದ ಬರ್ತಕ್ಕಂತಹ ಸುಖ ದುಃಖವನ್ನ ಅನುಭವಿಸುವನು ಯಾರು ಅಂತಂದ್ರೆ ಅವನು ಪುರುಷ ಅಂತಂದ್ರೆ ಅವನು ಜೀವ ಅಂತ. ಇಂದಿನ ಶ್ಲೋಕದಲ್ಲಿ ನಾವು ಪ್ರಕೃತಿ ಪುರುಷರನ್ನ ಒಂದು ಬೇರೆ ರೀತಿಯಾಗಿ ಒಂದು ಓವರ್ ಯೂನಿವರ್ಸಲ್ ಆಗಿ ಒಂದು ಕಾನ್ಸೆಪ್ಟ್ ಅನ್ನ ಕ್ರಿಯೇಟ್ ಮಾಡಿ 1 ಗಂಟೆ ಮಾತನಾಡಿದ್ವಿ. ಸೊ ಅದು ಯಾಕಂದ್ರೆ ಅದು ಫೌಂಡೇಶನ್. ಅದು ಈಗ ಇಲ್ಲಿ ವ್ಯಕ್ತಿಗತವಾಗಿ ಅದನ್ನ ಈ ಶ್ಲೋಕದಲ್ಲಿ ತಿಳಿಸಕ್ ಪ್ರಯತ್ನ ಮಾಡಿದ್ದಾರೆ. ಇದನ್ನ ಹಾಗೆ ನೀವು ಯೂನಿವರ್ಸಲ್ ಆಗಿನೂ ಕೂಡ ನೋಡ್ಬೋದು. ನನ್ನ ಸ್ವಭಾವ ಹೆಂಗನೋ ಪ್ರತಿಯೊಬ್ಬರು ಹಾಗೇನೆ ಎಲ್ಲಾ ಜೀವಿಗಳನ್ನು ಹಾಗೆ ಮಾಡುವ ವಿಧಾನ ಏನೇನು ಬೇರೆ ಬೇರೆ ಉಂಟು. ಆದ್ರೆ ಎಲ್ಲರೂ ಕೂಡ ಏನಾದ್ರೂ ಮಾಡಬೇಕು ಅಂತಕ್ಕಂಥದ್ದು ಒಳಗಡೆಗೆ ಒಂದು ಏನು ಆಸೆ ಇದೆ ಅಲ್ವಾ, ಅದು ಎಲ್ಲಾ ಜೀವಿಗಳಲ್ಲಿ ಸಹಜವಾಗಿರ್ತಕ್ಕಂಥದ್ದು. ಆ ಆಸೆ ಏನ್ ಮಾಡುತ್ತೆ? ಮನುಷ್ಯನನ್ನ ಕಾರ್ಯಪ್ರವೃತ್ತನನ್ನಾಗಿ ಮಾಡ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ಒದಗಿಸ್ಕೊಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಪ್ರಕೃತಿ. ಈ ಕಾರ್ಯದಿಂದ ಆಗ್ತಕ್ಕಂತಹ ಏನು ಸುಖ ದುಃಖ ಅಂತಕ್ಕಂಥದ್ದು ಇದೆ ಅಲ್ವಾ, ಅದನ್ನ ಅನುಭವಿಸುವಂತದ್ದು ಯಾರು ಅಂತಂದ್ರೆ ಅದನ್ನ ಪುರುಷ ಅಂತ ಕರೀತಾರೆ. ಹೀಗೆ ಪುರುಷ ಅಂತಕ್ಕಂಥದ್ದು ಜೀವ. ಆ ಪುರುಷನಿಗೆ ಎಲ್ಲ ಮಟೀರಿಯಲ್ ಅನ್ನ ಒದಗಿಸಿಕೊಡ್ತಕ್ಕಂಥದ್ದು ಯಾರು ಅಂತಂದ್ರೆ ಅದು ಪ್ರಕೃತಿ ಅಂತ. ಈ ಇಬ್ಬರ ಸಂಬಂಧ ಹೆಂಗದ ಅಂತಂದ್ರೆ ಇದು ಅನಾದಿ ಅಂತ ಕರೆದರು. ಯಾವಾಗ್ಲಿಂದ ಶುರು ಆಯ್ತು ಅಂತಂದ್ರೆ ಹುಟ್ಟಿದಾಗ್ಲಿಂದ ಶುರು ಆಗಿದೆ ಅಂತ. ಹುಟ್ಟಿದಾಗ್ಲಿಂದ ಯಾವಾಗ ಶುರುವಾಯ್ತು ಅಂತಂದ್ರೆ ಯಾವಾಗ ಬುದ್ಧಿ ಬಂತು ಅವಾಗ್ಲಿಂದ ಶುರುವಾಯ್ತು ಅಂತ. ಮೊದಲು ಏನಿದ್ದಿಲ್ಲ, ಮಗುವಾಗಿದ್ದಾಗ ಏನು ಇದ್ದಿಲ್ಲ, ಗೊತ್ತಾಗಿಲ್ಲ. ಒಂದ್ ಸ್ವಲ್ಪ ದೊಡ್ಡವನಾದ್ಮೇಲೆ ಅದನ್ ಮಾಡ್ಬೇಕು ಇದನ್ ಮಾಡ್ಬೇಕು ಅಂತಕ್ಕಂಥದ್ದು ಯಾವಾಗ ಉತ್ಪತ್ತಿ ಐತಲ್ಲ ಅವಾಗ ಸೃಷ್ಟಿ ಆಯ್ತು ಅಂತ. ಅಂದ್ರೆ ಅದಕ್ಕಿಂತ ಮುಂಚೆ ಏನಂತಂದ್ರೆ ಮುಂಚೆ ಇತ್ತು, ಬೀಜ ರೂಪದಲ್ಲಿ ಇತ್ತು ಅಂತ. ಹೀಗೆ ಅದನ್ನ ಅನಾದಿ ಅಂತ ಕರೆದ್ರು. ಈ ಮನುಷ್ಯನಿಗೆ ಸಹಜವಾಗಿ ಜಗತ್ತನ್ನ ನೋಡಿದಾಗ್ಲೂ ಅಷ್ಟೇನೆ, ಮತ್ತೆ ನಮ್ಮನ್ನು ನೋಡಿದಾಗ್ಲೂ ಅಷ್ಟೇನೆ. ಜಗತ್ತನ್ನ ನೋಡಕ್ ಹೋದ್ವಿ ಅಂದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ವ್ಯಕ್ತಿಗತವಾಗಿ ತಗೊಂಡ್ವಿ ಅಂತಂದ್ರೆ ಸೊ ನಾವು ಯಾವಾಗ ವಿಚಾರ ಮಾಡಕ್ ಶುರು ಮಾಡಿದ್ವಿ ಅದನ್ ಮಾಡ್ಬೇಕು ಇದನ್ ಮಾಡ್ಬೇಕು ಅಂತ, ಅವಾಗ ಏನಾಯ್ತು ಅಂತಂದ್ರೆ ಸೊ ಕಾಣಿಸ್ಕೊಂತು. ಅದಕ್ಕಿಂತ ಮುಂಚೆ ಹೇಗಿತ್ತಂದ್ರೆ ಅದಕ್ಕಿಂತ ಮುಂಚೆ ಅದು ಸುಪ್ತಾವಸ್ಥೆಯಲ್ಲಿತ್ತು. ಇತ್ತದು ಸುಪ್ತಾವಸ್ಥೆಯಲ್ಲಿತ್ತು. ಅದಕ್ಕೆ ಅದನ್ನ ಅವರು ಅನಾದಿ ಅಂತ ಕರೆದ್ರು. ಅದನ್ನ ಇದು ಎಲ್ಲರ ಜೀವನದಲ್ಲಿ ಎಲ್ಲಾ ಜೀವಿಗಳಲ್ಲಿ ನಡೀತಕ್ಕಂತಹ ಸಹಜವಾಗಿರ್ತಕ್ಕಂತಹ ಕ್ರಿಯೆ. ಅದಕ್ಕೆ ಅದನ್ನ ಯಾವಾಗ್ಲೂ ಇರುತ್ತೆ ಇದು ಅಂತ. ಈ ವಿಕಾರ ಆಗ್ಲಿ, ದೇಹ ವಿಕಾರ ಆಗ್ಲಿ, ಮನಸ್ಸು ವಿಕಾರ ಆಗ್ಲಿ, ಬುದ್ಧಿ ವಿಕಾರ ಆಗ್ಲಿ, ವಿಕಾರ ನಡೀತಾ ಇರ್ಲಿ, ವಿಕಾರ ಆಗ್ತಾ ಇರ್ಲಿ, ಅದರ ಕಾರ್ಯ ಮಾತ್ರ ನಿರಂತರವಾಗಿ ನಡೀತಾನೆ ಇರ್ತದೆ. ಯಾಕಂತಂದ್ರೆ ಜೀವನಿಗೆ ಭೋಗಿಸ್ಬೇಕು ಅಂತಕ್ಕಂಥದ್ದು ಅವನಿಗೆ ದಾಹ ಇದೆ. ಅದು ಜೀವನದ ಜೀವಿಯ ಆಸೆ. ಜೀವ ಅಂತ ಕರಿತೀವಿ. ಅವನೇ ತಾನೇ ಎಲ್ಲ ಅನುಭವಿಸೋನು. ಸುಖ ದುಃಖ ಅನುಭವಿಸೋನು ಯಾರು? ಅವನೇನೆ. ಆ ಸುಖ ದುಃಖ ಅನುಭವಿಸ್ಲಿಕ್ಕೆ ಅದಕ್ಕೆ ಮಟೀರಿಯಲ್ ಯಾವುದು ಅಂತಂದ್ರೆ ಈ ಪ್ರಕೃತಿ ಅಂತ. ಬುದ್ಧಿ, ಮನಸ್ಸು, ಇಂದ್ರಿಯ, ದೇಹ. ಮತ್ತೆ ದೇಹದಿಂದ ಹೊರಗಡೆಗೆ ಜಗತ್ತೇನಿದೆಯಲ್ಲ, ಒಂದು ಹಣ್ಣು ಇರ್ಬೋದು, ಒಂದು ಹೂ ಇರ್ಬೋದು, ಇದೆಲ್ಲ. ಹೀಗೆ ಈ ಪುರುಷ ಮತ್ತು ಪ್ರಕೃತಿಯರ ಸಂಬಂಧ ಅನಾದಿಯಾಗಿರ್ತಕ್ಕಂಥದ್ದು, ಯಾವಾಗ್ಲೂ ಇರ್ತಕ್ಕಂಥದ್ದು. ಇದನ್ನ ನೀವು ಯೂನಿವರ್ಸಲ್ ಆಗಿನ ನೋಡಿ ಅಥವಾ ಇಂಡಿವಿಜುವಲ್ ಆಗಿ ನೋಡಿ, ಎರಡು ಸೇಮ್. ಒಬ್ಬರು ಇದು ಒಂದು ವ್ಯಕ್ತಿಗತವಾಗಿ ನೋಡಿದಾಗಲೂ ಕೂಡ ಅಷ್ಟೇ ಇದೆ,
ಎಲ್ಲ ಜೀವಿಗಳು ಕೂಡ ನಮಗೇನೊಂದು ಹಸಿವು ಅಂತಕ್ಕಂಥ ಬಯಕೆ ಇದೆವೋ ಆ ಹಸಿವು ಅಂತಕ್ಕಂಥದ್ದನ್ನು ತೀರ್ಸ್ಕೊಳ್ಳೋಕ್ಕೋಸ್ಕರವಾಗಿ ಓಡ್ತಾ ಇವೆ. ಸಿಕ್ತಿ ಅಂತಂದ್ರೆ ಅದನ್ನು ಚೆನ್ನಾಗಿ ತಿಂದು ಸಂತೋಷ ಪಡ್ತವೆ. ಮತ್ತೆ ಸಿಕ್ಕಿತ್ತು ಅದೇನಾದ್ರೂ ಕೆಟ್ಟೋಗಿತ್ತಂತಂದ್ರೆ ಅದರಿಂದ ದುಃಖ ಪಡ್ತವೆ. ಯಾಕಂತಂದ್ರೆ ಸಿಕ್ಕಿರೋದು ಎಲ್ಲವೂ ಚೆನ್ನಾಗಿರುತ್ತೆ ಅಂತ ಹೇಳಕ್ ಬರೋದಿಲ್ಲ ಅಲ್ವಾ. ಚೆನ್ನಾಗಿರ್ಬೋದು, ಚೆನ್ನಾಗಿಲ್ದೇ ಇರ್ಬೋದು, ಎರಡೂ ಇದೆ. ಹಾಗಾಗಿ ಅದು ನಮಗೆ ಒಳ್ಳೇದಿತ್ತು ಅಂತಂದ್ರೆ ಅದು ಸುಖ ಕೊಡುತ್ತೆ, ಕೆಟ್ಟದಿತ್ತಂದ್ರೆ ದುಃಖ ಕೊಡುತ್ತೆ. ಒಂದು ಪಕ್ಷ ಅದು ಒಳ್ಳೇದಿದ್ರೂ ಕೂಡ ನಮ್ಮ ಪ್ರಕೃತಿ ವಿಕೃತಿ ಆಗಿತ್ತಂತಂದ್ರೆ ಅವಾಗ ಅದು ದುಃಖನೂ ಕೊಡುತ್ತೆ. ಹೀಗೆ ಅನೇಕ ರೀತಿಯಾಗಿ ಅಲ್ಲಿ ಬೇಕಾದಷ್ಟಿದೆ. ಅದು ಇದೆಲ್ಲ ನಿಮಗೆ ನಮಗೆ ಎಲ್ಲ ಗೊತ್ತಿರತಕ್ಕಂಥ ಸಂಗತಿ. ಇದು ಯಾವಾಗ್ಲಿಂದ ಅದ ಅಂತಂದ್ರೆ ಇದು ಅನಾದಿ ಕಾಲದಿಂದ ಅದ. ಅನಾದಿ ಕಾಲದಿಂದ ಅಂತಂದ್ರೆ ನಮ್ಗೆ ಯಾವಾಗ ಬುದ್ಧಿ ಬಂದಿದೆಯೋ ಅದರಿಂದ ಅದ. ಅದಂಗ ಅನಾದಿ ಆಗತ್ರಿ ಅಂತಂದ್ರೆ ಅದಕ್ಕಿಂತ ಹಿಂದೆ ಏನು ತಿಳುವಳಿಕೆ ಇಲ್ಲದೆ ಇದ್ದಾಗಲೂ ಕೂಡ ಇತ್ತದು. ಯಾಕಂದ್ರೆ ಯಾರು ಹೇಳಿಕೊಟ್ಟವ್ರು ನಮಗೆ? ತಂದೆ ತಾಯಿಗಳು ಅದನ್ನ ಹೆಂಗ ಮಾಡ್ಬೇಕಂತ ಕಲಿಸ್ತಾರೆ ಬಿಟ್ರೆ ಅದು ಒಳಗಡೆಗೆ ಒಂದು ಉತ್ಪತ್ತಿ ಅಂತಕ್ಕಂಥದ್ದು, ಆಸೆ ಅಂತಕ್ಕಂಥದ್ದೆಲ್ಲ ಅದನ್ನ ತಂದೆ ತಾಯಿಗಳು ಸೃಷ್ಟಿ ಮಾಡಕ್ ಸಾಧ್ಯ ಇಲ್ಲ. ಆಸೆಯನ್ನು ಹೆಂಗ ಪೂರೈಸ್ಕೊಳ್ಬೇಕು ಅಂತ ಮಟೀರಿಯಲ್ ಸಪ್ಲೈ ಮಾಡ್ತಾರ. ಹಾಗೆ ತಂದೆ ತಾಯಿಗಳನ್ನ ನಾವಿಲ್ಲೇನ ಈಶ್ವರ ಅಂತ ಕರೆಯೋಣ. ಅವನು ತಂದೆ, ಅವನು ಮಟೀರಿಯಲ್ ಯಾವ್ದಂತಂದ್ರೆ ಪ್ರಕೃತಿ, ಈ ಪಂಚಭೂತಗಳು. ಈ ಪಂಚಭೂತಗಳಿಂದ ಎಲ್ಲ ಆಟಿಕೆ ಸಾಮಾನುಗಳು ಉತ್ಪತ್ತಿ ಆಗಿದ್ದಾವ. ಈ ಆಟಿಕೆ ಸಾಮಾನುಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಇಲ್ಲಿ ಜೀವ ಕೆಲಸವನ್ನ ಅಂದ್ರೆ ಆ ಕಾರ್ಯವನ್ನ ಮಾಡ್ತಾ ಅದರಿಂದ ಏನ್ ಮಾಡ್ತಾನೆ? ಸುಖ ದುಃಖವನ್ನ ಅನುಭವಿಸ್ತಾನೆ. ಅವಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನಾವು ಪುರುಷ ಅಂತಂದ್ರೆ ಇಲ್ಲಿ ಯಾಕೆ ಪರಮಾತ್ಮ ಅಂತ ಅರ್ಥ ಮಾಡಬಾರದು ಅನ್ನುವಂತಹದ್ದನ್ನ ನಾನು ಹಿಂದಿನ ಉಪನ್ಯಾಸ ಮಾಡುವಾಗ ಪರಮಾತ್ಮ ಮತ್ತು ಪ್ರಕೃತಿ ಅಂತ ಅರ್ಥ ಮಾಡಿದೆ. ಅವಾಗ ನೀವು ಯಾರು ಪ್ರಶ್ನೆ ಕೇಳ್ತಾರೆ ಅಂತ ಅನ್ಕೊಂಡೆ. ನೀವು ಯಾರು ಪ್ರಶ್ನೆ ಕೇಳೋದಿಲ್ಲ. ಯಾಕಂದ್ರೆ ಇದ್ರದ್ದು ಒಟ್ಟು ಅಧ್ಯಯನ ಗೊತ್ತಿಲ್ಲ. ಮತ್ತೆ ನೀವು ಬಿಟ್ಮೇಲೆ ಕೂಡ ಏನು ಓದೋದಿಲ್ಲ ಅಂತ ಗೊತ್ತಾಗುತ್ತೆ ನನಗೆ. ಅಷ್ಟೇ ಒಂದೇನೋ ನಿಮಿತ್ತ ಮಾತ್ರ, ಏನೋ ಒಂದು ಕ್ಲಾಸ್ ಕೇಳೋದು ಮಾತ್ರ ಇದೆ. ಅದಾದ್ಮೇಲೆ ಏನ್ ಹೇಳಿದ್ರು ಅದಕ್ಕೆ ಟ್ಯಾಲ್ ಆಗ್ತಿದೆಯಾ ಇಲ್ವಾ ಅಂತ ಆ ಯೋಚನೆ ಮಾಡೋ ಗುಣ ನಿಮ್ ಯಾರಲ್ಲಿ ಇಲ್ಲ. ಈಗ ನಾವೇನ್ ಮಾಡ್ಬೇಕಂದ್ರೆ ನಾವೇ ಕ್ರಿಯೇಟ್ ಮಾಡಿಕೊಂಡು ಸುಮ್ಮನೆ ಮತ್ತೆ ಸಂಶಯ ಬಿತ್ತಬೇಕು. ಯಾಕೆ ಸಂಶಯ ಬಿತ್ತಬೇಕು ಅಂತಂದ್ರೆ ಸಂಶಯ ಅಂತಕ್ಕಂಥದ್ದು ಕೆಟ್ಟದಲ್ಲ. ಸಂಶಯ ಅಂತಕ್ಕಂಥದ್ದು ಏನಂತಂದ್ರೆ ಅದನ್ನ ಮತ್ತಷ್ಟು 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 ಅದನ್ನ ಹಿಗ್ಗಿಸುವಿಕೆ. ಎಷ್ಟನ್ನ ಅದನ್ನ ನಾವು ಜಾಲಾಡಿಸ್ತೀವಿ ಅಷ್ಟು ಅವಾಗ ಇರುವಂತಹ ಸತ್ಯ ನಮಗೆ ತೋರಿಕೊಡುತ್ತೆ. ಇಲ್ಲ ಅಂತಂದ್ರೆ ತೋರಿಕೊಳ್ಳೋದಿಲ್ಲ ಅದು. ಹೀಗೆ ಶಂಕರರು ಏನ್ ಮಾಡಿದ್ದಾರೆ ಅಂತಂದ್ರೆ ಹೀಗೆ ಏನಾದರೂ ಒಂದು ವಿಷಯವನ್ನ ಮಂಡನೆ ಮಾಡಿ, ನಮ್ದೇನಲ್ಲ ಭಗವದ್ಗೀತೆ ಶ್ಲೋಕ ತಗೊಂಡು ಮಂಡನೆ ಮಾಡಿ ಅಂದ್ರೆ ಭಾಷ್ಯ ಬರೋದು, ಆಮೇಲೆ ಅವರೇ ಪ್ರಶ್ನೆಗಳನ್ನ ಇಟ್ಟಿಗಂತಾರ. ಹೀಗಿತ್ತಂದ್ರೆ ಇದು ನಿರಂತರವಾಗಿ ಹೀಗೆ ಇತ್ತಂತಂದ್ರೆ ಮತ್ತೆ ಇದಕ್ಕೆ ಬಿಡುಗಡೆ ಅಂತಕ್ಕಂಥದ್ದು ಏನಿಲ್ವಾ? ಅವಾಗ ಏನಾಗುತ್ತೆ? ಹೀಗೆ ನಿರಂತರ ಚಕ್ರ ಅಂತ ಆಗಿಬಿಡ್ತದ. ಈ ಚಕ್ರದಿಂದ ಬಿಡುಗಡೆ ಪ್ರಶ್ನೆನೇ ಇಲ್ಲ ಅಂತ ಆಗತ್ತೆ. ಹುಟ್ಟೋದು, ಭೋಗ್ಸೋದು, ಮತ್ತೆ ವಿಕಾರ ಆಗುತ್ತೆ, ಮತ್ತೆ ದೇಹ ತ್ಯಾಗ ಮಾಡೋದು, ಮತ್ತೆ ಬರೋದು, ಮತ್ತೆ ಹುಟ್ಟೋದು, ಹೀಗೆ ನಿರಂತರವಾಗಿ ನಡೀತದೆ. ಬಹಳ ಜನ ಹಿಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ದಾರೆ. ಅಂದ್ರೆ ಪ್ರೋಗ್ರೆಸ್ ಅಂತಕ್ಕಂಥದ್ದು ಏನಿಲ್ಲ. ಹೀಗೆ ಒಂದಾದ್ಮೇಲೆ ಒಂದು ಡ್ರೆಸ್ ತಗೊಳ್ಳೋದು, ದೇಹ ತಗೊಳ್ಳೋದು, ಭೋಗ್ಸೋದು, ಕಷ್ಟಪಡೋದು, ಭೋಗ್ಸೋದು, ಮತ್ತೆ ಮರಣ ಹೊಂದೋದು, ಇಷ್ಟೇ ಇದು ಅಂತ ಅರ್ಥ ಬರುತ್ತೆ ಅವಾಗೆ ಅಂತ ಅನೇಕ ಜನ ಇದು ಹೀಗಿರೋದು, ಇಷ್ಟೇ ಜಗತ್ತು ಅಂತಂದ್ರೆ ಅಂತನೂ ಕೂಡ ಅರ್ಥ ಮಾಡಿಕೊಂಡಿದ್ದಾರೆ. ಆದ್ರೆ ಇದಕ್ಕೆ ಈ ಅಧ್ಯಾಯದಲ್ಲಿ ಮುಂದೆ ಇದಕ್ಕೆಲ್ಲಾನು ಕೂಡ ಉತ್ತರ ಕೊಡ್ತಾರೆ.
ಅದನ್ನ ನಾವು ಇನ್ನೊಂದು ಶ್ಲೋಕ ನೋಡ್ಬಿಟ್ಟು ಆಮೇಲೆ ಶ್ಲೋಕ ನಂಬರ್ 22ರಲ್ಲಿ ಅದನ್ನ ನೋಡೋಣ ಅಂತ, ಡಿಸ್ಕಸ್ ಮಾಡೋಣ ಅಂತ. ಅಂತ ಪ್ರಶ್ನೆ ಅಂತ ಇದೆ ಇದು. ಪುರುಷಃ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಪುರುಷಃ ಪ್ರಕೃತಿಸ್ಥಃ, ಪ್ರಕೃತಿಸ್ಥಃ ಅಂತಂದ್ರೆ ಪ್ರಕೃತಿಯಲ್ಲಿ ಇದ್ದುಕೊಂಡು ಅಂತ. ಯಾರೋ ಪುರುಷ, ಈ ಜೀವ ಈ ದೇಹದಲ್ಲಿ ಇದ್ದುಕೊಂಡು ಭುಂಕ್ತೆ ಅಂದ್ರೆ ಅವನು ಭೋಗಿಸ್ತಾನೆ ಪ್ರಕೃತಿಜಾನ್ ಗುಣಾನ್. ಏನು ಪ್ರಕೃತಿಯಿಂದ ಹುಟ್ಟಿರ್ತಕ್ಕಂಥದ್ದು ಯಾವುದು ಒಳ್ಳೆದು ಕೆಟ್ಟದು ಅಂತ ಏನು ಬರ್ತದೋ, ಯಾಕಂದ್ರೆ ಒಳ್ಳೆದು ಕೆಟ್ಟದ್ದು ಎರಡು ಇದೆ ಅಂತ ಹೇಳಿದೆ ನಾನು. ಈ ಒಳ್ಳೆದು ಕೆಟ್ಟದ್ದು ಏನನ್ನ ಬರುತ್ತೋ ಅದನ್ನ ಅವನು ದೇಹದಲ್ಲಿ ಇದ್ದುಕೊಂಡು ಇದನ್ನೇನ್ ಮಾಡ್ತಾನೆ ಅಂತಂದ್ರೆ ಇದನ್ನ ಅನುಭವಿಸ್ತಾನೆ. ಆ ಅನುಭವಿಸುವ ಕಾರಣದಿಂದ ಕಾರಣಂ ಗುಣಸಂಗೋಸ್ಯ, ಯಾವಾಗ ಆ ಕಾರ್ಯ ಮಾಡ್ತಾನಲ್ವಾ, ಕಾರ್ಯ ಮಾಡಿ ಆ ಕಾರ್ಯದ ಫಲವನ್ನ ಯಾವಾಗ ಊಟ ಮಾಡ್ತಾನೋ, ಆ ಊಟ ಮಾಡಿದ ಪರಿಣಾಮದಿಂದ ಅವನಿಗೆ ಏನಾಗುತ್ತೆ ಅಂತಂದ್ರೆ ಆ ಸ್ವಭಾವ, ಯಾಕಂದ್ರೆ ಕಾರ್ಯ ಒಳ್ಳೇದು ಇದೆ ಕೆಟ್ಟದು ಇದೆ ಅಲ್ವಾ. ಈ ಜೀವನಿಗೆ ಕಾರ್ಯ ಮಾಡುವಾಗ ಅದು ಎರಡು ಒಟ್ಟೊಟ್ಟಿಗಿದೇವ, ಒಳ್ಳೇದು ಕೆಟ್ಟದ್ದು ಎರಡು ಒಟ್ಟೊಟ್ಟಿಗಿದೇವ. ಅಂದ್ರೆ ಯಾವುದೇ ಕಾರ್ಯ ಮಾಡುವಾಗ ಒಂದಿಷ್ಟು ಕೆಟ್ಟದು ಒಂದಿಷ್ಟು ಒಳ್ಳೇದಂತನೂ ಇದ್ದೇ ಇರ್ತದ. ಮತ್ತೆ ಯಾರು ತುಂಬಾ ತಿಳುವಳಿಕೆ ಇರೋರು ಹೆಚ್ಚು ಒಳ್ಳೇದು ಸ್ವಲ್ಪ ಕೆಟ್ಟದನ್ನ ಮಾಡ್ತಾರೆ. ಇನ್ನು ಆತುರ ಸ್ವಭಾವದವರು ಅರ್ಧ ಒಳ್ಳೇದು ಅರ್ಧ ಕೆಟ್ಟದ್ದು ಮಾಡ್ತಾರೆ. ಇನ್ನು ಮಂದಮತಿಗಳು ಹೆಚ್ಚು ಕೆಟ್ಟದೇ ಮಾಡ್ತಾರೆ, ಒಳ್ಳೇದು ಸ್ವಲ್ಪ ಮಾಡ್ತಾರೆ ಅಂತ. ಹೀಗೆ ಇದನ್ನ ಗುಣ ಅಂತ ಕರೆದರು. ಇದೆಲ್ಲ ಹೆಂಗ್ ಮಾಡ್ತೀವಿ ಅಂತಂದ್ರೆ ನಾವು ಮಾಡೋದ್ರ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಕೆಲವೊಬ್ರು ಇರ್ತಾರೆ ಮಕ್ಕಳು, ಹೇಗಿರ್ತಾರೆ ಅಂದ್ರೆ ಅವರು ತಾಮಸಿಕ ಸ್ವಭಾವದವರು. ಮತ್ತೆ ನಮ್ಮನ್ನು ಹುಟ್ಟಿಸಿದ ತಪ್ಪಿಗೆ ತಂದೆ ತಾಯಿಗಳೇ ನಮ್ಮನ್ನೆಲ್ಲ ನೋಡ್ಕೋಬೇಕು ಅಂತ ಅವ್ರು ಥಿಂಕ್ ಮಾಡ್ತಾರೆ. ಅವ್ರೆಂತ ಸ್ವಭಾವದವರು ಅಂತಂದ್ರೆ ಅವ್ರು ಮಂದ ಸ್ವಭಾವದವರು, ತಾಮಸಿಕ ಸ್ವಭಾವದವರು ಅಂತ. ನಮಗೊಂದು ಜನ್ಮ ಕೊಟ್ಟಿದ್ದಾರೆ, ನಮ್ಮನ್ನೊಂದಿಷ್ಟು ಬೆಳೆಸಿದ್ದಾರೆ ಅಂತ ಈ ಯೋಚನೆ ಮಾಡೋದಿಲ್ಲ ಅವರು. ನಾವೇನ್ ಹೇಳಿದ್ವಿ, ನಮ್ಮನ್ನು ಹುಟ್ಟಿಸಿದ್ದಾರೆ, ನಮ್ಮ ನೋಡ್ಕೋಬೇಕು ಅವ್ರದೇ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಲಾಜಿಕ್ ತಗೊಂಡು ಅವರು ಏನ್ ಮಾಡ್ತಾರೆ ಅಂತಂದ್ರೆ ಆ ರೀತಿಯಾಗಿ ಯೋಚನೆ ಮಾಡ್ತಾರೆ. ಅಂದ್ರೆ ಒಳ್ಳೇದ್ ಸ್ವಲ್ಪ ಇದೆ, ಒಳ್ಳೇದ್ ಸ್ವಲ್ಪ ಇದೆ ಅಂದ್ರೆ ನಮಗೆ ಅಪ್ಪ ಅಮ್ಮಲ್ವ ಅಂತ ಅನ್ನತಕ್ಕಂಥದ್ದು ಸ್ವಲ್ಪ ಇದೆ, ಆದ್ರೆ ಹಿಂಸೆ ಕೊಡೋದೇ ಜಾಸ್ತಿ ಇರ್ತದೆ ಅಂತ. ತಂದೆ ತಾಯಿಗಳ ಮೇಲೆ ಆಗ್ಬೋದು, ಇಲ್ಲ ಕುಟುಂಬದ ಮೇಲೆ ಆಗ್ಬೋದು, ಇಲ್ಲ ದೇಶದ ಮೇಲೆ ಆಗ್ಬೋದು. ದೇಶದ ಮೇಲೆನೂ ಕೂಡ ಏನ್ ಕಂಪ್ಲೇಂಟ್ ಮಾಡೋರು, ಯಾಕೆ ಎಲ್ಲ ಶ್ರೀಮಂತರಿದಾರೆ ಅಂತಂದ್ರೆ ನಮಗೆಲ್ಲ ಕೊಡ್ಬೇಕು ಅಂತ. ಅವ್ರ ಹೆಂಗ್ ಶ್ರೀಮಂತರಾದ್ರು ಅಂತ ಯೋಚನೆ ಮಾಡಂಗಿಲ್ಲ ಅವರು. ಹೀಗೆ ಒಂದು ಸಮಾಜ ಇದೆ, ಅಂದ್ರೆ ಮನಸ್ಥಿತಿ ಇದೆ, ಸಮಾಜ ಅಲ್ಲ ಮನಸ್ಥಿತಿ ಇದೆ. ಅದಕ್ಕೆ ಅವರು ಶ್ರೀಮಂತರನ್ನ ಕಂಡ್ರೆ ಸೆಟ್ ಬಂದ್ಬಿಡ್ತದೆ ಅವರಿಗೆ. ಸಮಾನತೆ ನಮ್ಗೆ ಕೊಡ್ಬೇಕು ಅವರು ಅಂತ ಪ್ರಯತ್ನ ಇರೋದಿಲ್ಲ ಅವ್ರ ಹತ್ರ. ಹೀಗೆ ಸ್ವಲ್ಪ ಒಳ್ಳೆದನ್ನ ಮಾಡಿ ಹೆಚ್ಚು ಕೆಟ್ಟದನ್ನ ಮಾಡ್ತಕ್ಕಂಥವ್ರು ಕೂಡ ಒಂದು ಸಮಾಜ ಇದೆ. ಒಂದು ಸಮಾಜ ಅಂದ್ರೆ ಒಂದು ಮೆಂಟಾಲಿಟಿ ಜನ ಇದೆ. ಇನ್ನು ಎರಡನೇದೊಂದಿದೆ, ಪ್ರಯತ್ನ ಮಾಡ್ತಾರೆ, ಫಲನೂ ಪಡಿತಾರೆ. ಆದ್ರೆ ಪ್ರಯತ್ನ ಆತುರದಿಂದ ಪ್ರಯತ್ನ ಮಾಡುವಾಗ ಅವಾಗ ಏನಾಗುತ್ತೆ ಅಂತಂದ್ರೆ ಹೆಚ್ಚು ದುಃಖ ಆಗತ್ತೆ ಮಾನಸಿಕವಾಗಿ. ಅವಾಗ ಸಹಜವಾಗಿ ಅದರದ್ದು ಫಲನೂ ಕೂಡ ಸುಖ ದುಃಖ ಮಿಶ್ರಣ ಆಗತ್ತೆ. ಅದಕ್ಕೆ 50 ಒಳ್ಳೇದ್ ಮಾಡ್ತಾರೆ ಅವರು, ಒಂದೊಂದಿಷ್ಟು 50 ಕೆಟ್ಟದ್ ಮಾಡಿಬಿಡ್ತಾರೆ. ಅದರಿಂದ ಒಂದು ರೀತಿಯಾಗಿರ್ತಕ್ಕಂಥ ಕರ್ಮ ಆಗತ್ತೆ. ಮತ್ತೆ ಇನ್ನೊಬ್ಬರು ಇದ್ದಾರೆ ಒಳ್ಳೆಯವರು, ಅತ್ಯಂತ ಬುದ್ಧಿವಂತರು. ಅವ್ರೇನ್ ಮಾಡ್ತಾರಂದ್ರೆ ಹೆಚ್ಚು ಒಳ್ಳೇದನ್ನ ಮಾಡ್ತಾರೆ, ಅನಿವಾರ್ಯವಾಗಿರ್ತಕ್ಕಂಥದ್ದು ಒಂದಿಷ್ಟು ಕೆಟ್ಟದಾಗತ್ತೆ. ಹೀಗೆ
ಉತ್ಪನ್ನವಾಗಿರ್ತಕ್ಕಂತಂದ್ರೆ ಕಾರ್ಯದಿಂದ ಉತ್ಪನ್ನವಾಗಿರ್ತಕ್ಕಂಥದ್ದು ಯಾವುದು ಒಳ್ಳೇದು ಕೆಟ್ಟದಂತ ಇದೆಯೋ ಆ ಒಳ್ಳೇದು ಕೆಟ್ಟದನ್ನ ಹೆಂಗ್ ಮಾಡ್ತಾರಂದ್ರೆ ಅವರು ತಮ್ಮ ಸ್ವಭಾವದಿಂದ ಮಾಡ್ತಾರೆ. ಆ ಸ್ವಭಾವದಿಂದ ಮಾಡುವಂತಹ ಕಾರ್ಯದಿಂದ ಏನಾಗುತ್ತೆ, ಅದರ ಫಲ ನಿಶ್ಚಯವಾಗುತ್ತೆ. ಆ ಫಲದಿಂದ ಅವನೇನಾಗ್ತಾನೆ ಅಂದ್ರೆ ಸದಾ ಸದ್ಯೋನಿ ಜನ್ಮಸು. ಕಾರಣ ಈ ಕಾರಣದಿಂದ ಗುಣಗಳಿಂದ ಕೂಡಿರ್ತಕ್ಕಂಥ ಮನೋಸ್ಥಿತಿಯವರು ಮಾಡುವಂತಹ ಕಾರ್ಯದ ಕಾರಣದಿಂದ ಅವ್ರಿಗೇನಾಗತ್ತಂದ್ರೆ ಸದಾ ಸದ್ಯೋನಿ ಜನ್ಮತು. ಸತ್ ಅಸತ್ ಅಂದ್ರೆ ಸತ್ತ ಸತ್ತದಗಳಿಗೆ ಮತ್ತೇನು ಅರ್ಥ ಬರೋದು, ಒಂದಿಷ್ಟು ಒಳ್ಳೇದು ಒಂದಿಷ್ಟು ಕೆಟ್ಟದು ಅಂತಕ್ಕಂಥ ಜನ್ಮ ಕಾರಣವಾಗತ್ತೆ ಅಂತ. ಇಡೀ 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 ಹಿಸ್ಟ್ರಿ ಹೇಳ್ಬಿಟ್ರೆ ಅವ್ರು ನಮ್ಗೆ ಇವಾಗ. ಮನುಷ್ಯ ಹೇಗೆ ಕೆಲಸ ಮಾಡ್ತಾನೋ ಹಾಗೆ ಜೀವನ ಅಂತ. ಇದು ಒಂದ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್. ಇದು ಒಮ್ಮೊಮ್ಮೆ ಈಗ ನಾವು ತುಂಬಾ ಕಷ್ಟಪಡ್ತೀವಿ, ನಮಗೆ ಸುಖನೇ ಇಲ್ಲ ಅಂತ ಕೆಲವೊಬ್ರು, ಕಷ್ಟಪಟ್ಟರೆ ಸುಖ ಅಂತ ಹೇಳ್ತಾರೆ. ನಾವು ಎಷ್ಟೋ ಒಂದು ಕಷ್ಟಪಡ್ತಾ ಇದ್ವಿ, ನಮಗ್ ಸುಖನೇ ಇಲ್ಲ ಅಂತ ಕೆಲವೊಂದು ನಾವು ನೋಡ್ತಿರ್ತೀವಿ. ಅದಕ್ಕೆ ಇದನ್ನ ಅನಾದಿ ಅಂತ ಕರೆದಿದ್ದಾರೆ. ಅನಾದಿ ಅಂತಂದ್ರೆ ಅರ್ಥ ಏನಂತಂದ್ರೆ ಅದು ತುಂಬಾ ಆಳವಾಗಿ ಅದರದ ರಹಸ್ಯ ಅಂತ. ಈ ಕರ್ಮ ಸಿದ್ಧಾಂತ ಇದೆಯಲ್ಲ, ಈ ಕರ್ಮ ಸಿದ್ಧಾಂತ ಇದು ತುಂಬಾ ಆಳವಾಗಿರ್ತಕ್ಕಂಥದ್ದು. ಇದನ್ನ ಅನೇಕ ಪ್ರಸಂಗಗಳಲ್ಲಿ ಕೆಲವೊಂದ್ ಸರಿ ನಾವು ಮಾತನಾಡಿದ್ದೀವಿ. ಯಾರ ಕಾರಣಗಾರ ಇಷ್ಟೊಂದು ಕಷ್ಟಪಡ್ತಿದ್ವಿ, ಏನಪ್ಪ ನೀವು ಒಂದು ಮಾರ್ಕೆಟ್ ಅಲ್ಲಿ ಹೋದ್ರಿ ಅಂತಂದ್ರೆ, ಒಂದು ಕಲಾಸ್ಪಂಡದಲ್ಲಿ ನಾವು ಮೆಜೆಸ್ಟಿಕ್ ಅಲ್ಲಿ ಹೋದ್ರಿ ಅಂತಂದ್ರೆ, ರೈಲ್ವೆ ಸ್ಟೇಷನ್ಗೆ ಹೋದ್ರಿ ಅಂತಂದ್ರೆ ನೋಡ್ತಿರ್ತೀರಿ ಎಲ್ಲೊಂದು 40-50 ವರ್ಷದಿಂದ ನಿರಂತರವಾಗಿ ಒಬ್ಬರು ಕೂಲಿ ಕೆಲಸದವ್ರು ಮಾಡೋರು ಕಾಣ್ತಿರ್ತಾರೆ ನಮಗೆ. ಏನು ಮತ್ತಿಷ್ಟೋ ಒಂದು ಕಷ್ಟ ಪಡ್ತಾರಲ್ವಾ, 50 ವರ್ಷದಿಂದ ಕಷ್ಟನೇ ಪಡ್ತಾ ಇದ್ದಾರೆ. ಇದೇನಿದು, ಕಷ್ಟಪಟ್ಟರೆ ಸುಖವಾಗಿರ್ಬೋದು ಅಂತಕ್ಕಂಥದ್ದು ಲಾಜಿಕ್ ಅದ. ಆದ್ರೆ ಇಲ್ಲಿ ಮಾತ್ರ ಬರೀ ಕಷ್ಟನೇ ಕಾಣ್ತಾ ಇದೆ, ಸುಖ ಮಾತ್ರ ಇಲ್ಲಲ್ವಾ. ಹಾಗೆ ಡಿ ಗ್ರೂಪ್ನವರು ಮತ್ತೆ ಸಿ ಗ್ರೂಪ್ನವರು ಅವರು ಕೂಡ ಹಾಗೇನೆ ಥಿಂಕ್ ಮಾಡ್ತಕ್ಕಂಥದ್ದು. ಈ ಕಾರ್ಮಿಕ ವರ್ಗದವರು ಇದೆಲ್ಲ ನಾವು ನೋಡ್ತಿರ್ತೀವಿ. ಇದನ್ನೆಲ್ಲ ಇದೆಲ್ಲ ಮೇಲ್ನೋಟಕ್ಕೆ ಈ ಲಾಜಿಕ್ ಎಲ್ಲ ತಪ್ಪಾಗಿ, ಅಂದ್ರೆ ವ್ಯವಸ್ಥೆ ಹಾಗೆಲ್ಲ ಅಂತ ನಮಗೆ ಕಂಡ್ರೂ ಕೂಡ, ಆದ್ರೆ ಹಿಂದುಗಡೆಗೆ ಅದು ಎಷ್ಟು ಲಾಜಿಕ್ ಇದೆ ಅಂತಂದ್ರೆ, ಅದು ಅವರ ಏನು ಮಾಡಿರ್ತಕ್ಕಂತಹ ಕರ್ಮದಿಂದನೇ ಅದು ಇವತ್ತು ಫಲವನ್ನ ಊಟ ಮಾಡ್ತಾ ಇದ್ದಾರೆ. ಈಗ ನೋಡಿ, ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಈಗ ತಂದೆ ತಾಯಿಗಳು ಹಿರಿಯವರು ಓದು ಚೆನ್ನಾಗಿ ಅಧ್ಯಯನ ಮಾಡು ಅಂತಾರ. ಅವನಿಗೆ ಅವಾಗ ಗೊತ್ತಾಗೋದಿಲ್ಲ, ಬಿಟ್ಟು ಬಿಡ್ತಾನೆ, ಅವನು ಓದೋದಿಲ್ಲ. ಅದಾದ್ಮೇಲೆ ಹೆಂಗೋ ಏನೋ ಕಳೆದು ಬಿಡ್ತದೆ, ಒಂದು 25-30 ವರ್ಷ ಆಗ್ತದೆ. ಆದ್ಮೇಲೆ ಈಗ ಅವನು ಸಾಮಾನ್ಯ ಜೀವನ ಮಾಡ್ಬೇಕಾದ್ರೆ, ನಿರ್ವಹಣೆ ಮಾಡ್ಬೇಕಾದ್ರೆ ಬಹಳ ಕಷ್ಟಪಡ್ತಾನೆ. ಅದಕ್ಕೆ ಯಾರ ಕಾರಣ? ಅವತ್ತು ಏನಾದರೂ ಆ ಏಜ್ ಅಲ್ಲಿ ಅದನ್ನ ಸರಿಯಾಗಿ ಮಾಡಿದ್ನ ಅಂತಂದ್ರೆ ಇವತ್ತು ಅವನು ಸುಖವಾಗಿರ್ತದ. ಒಂದು ಗ್ಯಾಪ್ ಅದ, ಒಂದು 20 ವರ್ಷದ ಗ್ಯಾಪ್ ಅದ. ಇದು 20 ವರ್ಷದ ಗ್ಯಾಪ್ ಅದಲ್ಲ, ಇದು ಕಾರಣದಲ್ಲಿ ಇದು. ಆ ಏಜ್ ಅಲ್ಲಿ ಅವನು ಸರಿಯಾಗಿ ಆ ಏಜಿಗೆ ಅನುಗುಣವಾಗಿರ್ತಕ್ಕಂಥದ್ದು ಏನು ಅವಕಾಶ ಇತ್ತು, ಆ ಅವಕಾಶವನ್ನ ಅವನು ಸರಿಯಾಗಿ ಉಪಯೋಗಿಸಿಕೊಂಡಿದ್ದಂತಂದ್ರೆ ಅವನು ಇವಾಗ ಸುಖವಾಗಿರ್ಬೋದಾಗಿತ್ತು. ಅವಾಗ ಅವನು ಆ ಅವಕಾಶವನ್ನ ಸರಿಯಾಗಿ ಬಳಸಿಕೊಳ್ಳದೇ ಇರೋದ್ರಿಂದ ಇವತ್ತು ಅವನೇನಾಗಿದ್ದಾನೆ, ಅದನ್ನ ಸಫರ್ ಮಾಡ್ತಾ ಇದ್ದಾನೆ. ಇನ್ನೊಂದು ಲಾಜಿಕ್ ಬರ್ತದ. ಈ ಮೆಡಿಕಲ್
ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಮೆಡಿಕಲ್ ಸ್ಟೂಡೆಂಟ್ ಒಂದು ಎಕ್ಸಾಂಪಲ್. ಒಬ್ಬನು ಟಾಪ್ ಸ್ಟೂಡೆಂಟ್ ಇದ್ದ, ಇನ್ನೊಬ್ಬನು ಸಬ್ಜೆಕ್ಟ್ ಅಲ್ಲಿ ಟಾಪ್ ಇದ್ದಿಲ್ಲ, ಮತ್ತೆ ಅವನಿಗೆ ಬೇರೆ ಬೇರೆ ಅದರ್ ಆಕ್ಟಿವಿಟೀಸ್ ಅಲ್ಲಿ ಅವನು ತುಂಬಾ ಚೆನ್ನಾಗಿದ್ದ. ಈ ಟಾಪ್ ಅಲ್ಲಿ ಇರ್ತಕ್ಕಂಥವನು ಬಹಳ ಚೆನ್ನಾಗಿ ಓದಿ MD ಆಗಿಬಿಟ್ಟು ಒಬ್ಬ ಒಳ್ಳೆ ಡಾಕ್ಟರ್ ಅದ. ಆದ್ರೆ ಅವನು ಇನ್ನೊಬ್ಬನಿದ್ದಲ್ವಾ, ಅವನೇನು ಸಬ್ಜೆಕ್ಟ್ ವೈಸ್ ತುಂಬಾ ಟಾಪ್ ಇದ್ದಿಲ್ಲ, ಆದ್ರೆ ಅವನಿಗೆ ಇನ್ನೊಂದು ಬೇರೆ ರೀತಿಯಾಗಿರ್ತಕ್ಕಂಥದ್ದು ಕ್ವಾಲಿಟಿ ಇತ್ತು. ಅವನೇನ್ ಮಾಡಿದಂತಂದ್ರೆ, ಇವನು ಒಬ್ಬ ಡಾಕ್ಟರ್ ಅದ, ಆದ್ರೆ ಅವನಲ್ಲಿರ್ತಕ್ಕಂಥ ಟ್ಯಾಲೆಂಟ್ ನಿಂದ ಅವನು ಬೆಳವಣಿಗೆ ಆಗ್ಬಿಟ್ಟು ಇಂಥ ಡಾಕ್ಟರ್ನ ಇಟ್ಕೊಳ್ತಕ್ಕಂತಹ ಒಂದು ದೊಡ್ಡದೊಂದು ನರ್ಸಿಂಗ್ ಹೋಮ್ ಕಟ್ಟಿದವ. ಈ ತರದ ನಾವು ವ್ಯವಸ್ಥೆಗಳನ್ನ ಕಾಣ್ತೀವಿ. ಹೀಗೆ ಪ್ರತಿಯೊಂದು ಜೀವದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಪ್ರಯತ್ನ ಯಾರು ಮಾಡ್ತಾರೋ ಆ ಪ್ರಯತ್ನ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಫಲ ಇವಾಗ ಕೊಡದೇ ಇರುವುದು, ಅದು ಮುಂದೆ ಯಾವಾಗಾರ ಖಂಡಿತವಾಗ್ಲೂ ಕೊಡುತ್ತೆ. ಫಲ ಇಲ್ಲವೇ ಇಲ್ಲ ಅಂತ ಪ್ರಶ್ನೆ ಇಲ್ಲ, ಆದ್ರೆ ಅದಕ್ಕೊಂದಿಷ್ಟು ಪೀರಿಯಡ್ ಅದ, ಗ್ಯಾಪ್ ಅದು. ಹೆಂಗ ನಾವು ಒಂದು ಹಣ್ಣಿನ ಮರ ಹಾಕಿದ್ವಿ ಅಂತಂದ್ರೆ, ಬೀಜ ಹಾಕಿದ್ವಿ ಅಂತಂದ್ರೆ ಅದು ಫಲ ಕೊಡ್ಬೇಕಾದ್ರೆ ಹೆಂಗ ಟೈಮ್ ತಗೊಳ್ತದೋ, ಆ ರೀತಿಯಾಗಿ ಇವತ್ತು ಏನಾದ್ರೂ ನಾವು ಉತ್ತಮವಾಗಿರ್ತಕ್ಕಂತಹ ಕಾರ್ಯವನ್ನ ಮಾಡಿದ್ವಿ ಅಂತಂದ್ರೆ ಮುಂದೆ ಅದು ಖಂಡಿತವಾಗಲು ಕೂಡ ಸಂತೋಷವನ್ನ ಕೊಡುತ್ತದೆ. ಒಂದು ವೇಳೆ ನಾವು ಹಾಗೆ ಮಾಡದೆ ಹೋದ್ವಿ ಅಂತಂದ್ರೆ ಅವಾಗ ಅದೇನ್ ಕೊಡುತ್ತೆ, ನಮಗೆ ಕೆಟ್ಟ ಫಲವನ್ನ ಕೊಡುತ್ತದೆ. ಸೊ ಹಾಗಾಗಿ ಮನುಷ್ಯ ಇವಾಗ ಬುದ್ಧಿ ಬಂದ ಮೇಲೆ, ವಿಚಾರ ತಿಳಿದ ಮೇಲೆ ಅವನೇನ್ ಮಾಡ್ಬೇಕಂದ್ರೆ ಹೆಚ್ಚು ಒಳ್ಳೆಯದನ್ನ ಮಾಡ್ಬೇಕು. ಮತ್ತೆ ಅನಿವಾರ್ಯವಾಗಿ ಒಂದಿಷ್ಟು ಆಗತ್ತೆ ಕೆಟ್ಟದು, ಅದು ಸಹಜ, ಅದಾಗುತ್ತೆ, ಅದೇನ್ ಮಾಡಕ್ ಬರೋದಿಲ್ಲ ಅದು. ಆದ್ರೆ ಆತುರ ಗುಣದಿಂದ ಒಂದಿಷ್ಟು ಒಳ್ಳೇದು ಒಂದಿಷ್ಟು ಕೆಟ್ಟದ್ದು ಮಾಡಿದಂತಂದ್ರೆ ಅವಾಗ ಏನಾಗತ್ತೆ, ಸುಖ ದುಃಖ ಎರಡು ಮಿಶ್ರಣ ಇರುತ್ತೆ, ಸಮಾಧಾನ ಇರಂಗಿಲ್ಲ, ಡಿಸ್ಟರ್ಬ್ ಆಗಿಬಿಡ್ತಾನೆ ಅವನು. ಇನ್ನು ಹೆಚ್ಚು ಕೆಟ್ಟದನ್ನ ಮಾಡಿ ಸ್ವಲ್ಪ ಒಳ್ಳೇದನ್ನ ಮಾಡ್ತಕ್ಕಂಥವನು ಯಾವಾಗಲೂ ಕೂಡ ಅವನು ಹೊರಗಡೆ ನೋಡಕ್ ಒಂದು ರೀತಿ ಕಂಡ್ರು ಒಳಗಡೆ ಯಾವಾಗಲೂ ಕೂಡ ಅವನು ದುಃಖದಲ್ಲಿ ಇರ್ತಾನೆ. ದುಃಖ ಅಂತಾನು ಕೂಡ ಕಾಣೋದಿಲ್ಲ, ಅದನ್ನ ಮಂದಮತಿ ಅಂತ ಕರಿತೀವಿ ನಾವು. ಒಂದು ಪ್ರಾಣಿ ತರ ಇರ್ತದೆ ಅಷ್ಟೇ. ಪ್ರಾಣಿ ಹಂಗ ಹಸಿವಾದಾಗ ಮಾತ್ರ ಎದ್ದೇಳುತ್ತದೆ, ಊಟ ಮಾಡಿಬಿಡ್ತದೆ, ಮತ್ತೆ ಮಲಗಿ ಬಿಡ್ತದೆ, ಮತ್ತೆ ಒಂದ್ ಕಡೆ ಕೂತ್ಕೊಂಡ್ಬಿಡುತ್ತಲ್ವ. ಹಾಗೆ ಮೂರು ರೀತಿಯಾಗಿರ್ತಕ್ಕಂಥ ವರ್ಗಗಳು ಸೊಸೈಟಿಯಲ್ಲಿ. ಅದಕ್ಕೆ ನಿಯಂತ್ರಕ್ಕಾದ್ರಂದ್ರೆ ತಮೋ ಪ್ರವೃತ್ತಿಯವರು, ರಜೋ ಪ್ರವೃತ್ತಿಯವರು, ಸಾತ್ವಿಕ ಪ್ರವೃತ್ತಿಯವರು ಅಂತ. ಈ ಗುಣಗಳಿಗೆ ಅನುಗುಣವಾಗಿ ಅವ್ರಿಗೆ ಏನ್ ಸಿಗುತ್ತೆ ಅಂತಂದ್ರೆ ಅದು ಸದಸದ್ಯೋನಿ ಜನ್ಮಸು, ಉತ್ತಮವಾಗಿರ್ತಕ್ಕಂತಹ ಯೋನಿ, ಮಧ್ಯಮವಾಗಿರ್ತಕ್ಕಂತಹ ಯೋನಿ, ಅಧೋ ಯೋನಿ ಅಂತ ಮೂರು. ಯೋನಿ ಅಂತಂದ್ರೆ ಹುಟ್ಲಿಕ್ಕೆ ಕಾರಣವಾಗಿರ್ತಕ್ಕಂತಹ ಒಂದು ಆರ್ಗನ್, ಅದನ್ನು ಯೋನಿ ಅಂತ ಕರೆದ. ಯಾವ ರೀತಿಯಾಗಿ ಪ್ರಕೃತಿ ಅವನು ಕಾರ್ಯವನ್ನ ಮಾಡ್ತಾನೋ ಆ ರೀತಿಯಾಗಿ ಅವನು ಅಲ್ಲಿರ್ತಕ್ಕಂಥ ಜೀವ ಅದರ ಸುಖ ದುಃಖವನ್ನ ಅನುಭವಿಸ್ತಾನೆ. ಪುರುಷ ಪ್ರಕೃತಿಸ್ಥಃ ಅದರ ಪ್ರಕೃತಿಯಲ್ಲಿ ಸೇರಿಕೊಂಡು ಹೇಗೆ ಕಾರ್ಯವನ್ನ ಮಾಡ್ತಾನೋ ಆ ಕಾರ್ಯಕ್ಕೆ ಅನುಗುಣವಾಗಿರ್ತಕ್ಕಂತಹ ಸುಖ ದುಃಖ ಸಿಗುತ್ತೆ. ಇದು ಅನಾದಿ ಅಂತ, ಇದು ನಿರಂತರವಾಗಿ ನಡೀತಕ್ಕಂಥದ್ದು. ಈ ಗುಣಗಳಿಗೆ ಯಾರ ಕಾರಣ ಅಂತಂದ್ರೆ ಅವನೇ ಕಾರಣ, ಪುರುಷನೇ ಕಾರಣ. ಉಪದ್ರಷ್ಟಾನುಮಂತ ಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷಃ ಪರಃ. ದೇಹ ಅಸ್ಮಿನ್ ಪುರುಷಃ ಪರಃ. ಪರಮಾತ್ಮೇತಿ, ಪರಮಾತ್ಮ ಇತಿ ಅಪಿ ಅಂತ ಚ ಅಪಿ ಉಕ್ತಃ ದೇಹೇಸ್ಮಿನ್ ಪುರುಷಃ ಪರಃ. ಇಲ್ಲಿ ನಾಲ್ಕು ರೀತಿಯಾಗಿ ಉಪದ್ರಷ್ಟ
ಹನುಮಂತ, ಭರ್ತ, ಭೋಕ್ತ, ಮಹೇಶ್ವರ ಅಂತ ಹೀಗೆ. ಉಪ ಅಂದ್ರೆ ಉಪದ್ರಷ್ಟ ಅಂತಂದ್ರೆ ನೋಡುವವನು ಅಂತ. ಸಾಕ್ಷಿ ಸ್ವಭಾವದಿಂದ ನೋಡ್ತಕ್ಕಂಥ. ಮತ್ತೆ ಇದನ್ನ ತಗೊಂಡೋಗಿ ಪರಮಾತ್ಮನಿಗೆ ಅಂದ್ರೆ ಯಾವುದು ಸಾಕ್ಷಿ ಅಂತಂದಗಳಿಗೆ ನಾವು ಕೇನ ಮಂತ್ರ ಮಾತಾಡಿದ್ವಿ, ಆ ರೀತಿಯಾಗಿ ತಗೋಬೇಡಿ. ಇಲ್ಲಿ ಜೀವನನ್ನೇ ಅಡ್ರೆಸ್ ಮಾಡಿ ಅಥವಾ ಈಶ್ವರನನ್ನ ಅಡ್ರೆಸ್ ಮಾಡಿ ಮಾತಾಡಿರ್ತಕ್ಕಂಥ ಶ್ಲೋಕ. ಇದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೋಬೇಕು. ಇದನ್ನ ಈ ಜಗತ್ತಿಗೆ ಎಲ್ಲನೂ ಕೊಡಗಿ ತಾನೇ ಜಗತ್ತನ್ನ ಸೃಷ್ಟಿ ಮಾಡಿ ತಾನೇ ಜಗತ್ತನ್ನ ನೋಡುವಂತವನು ಈಶ್ವರ ಅಂತ ಹೀಗೆ. ಹಾಗೆ ಇಲ್ಲಿ ವ್ಯಕ್ತಿಗತವಾಗಿ ಬಂದ್ವು ಅಂತಂದ್ರೆ ಜೀವನೇ ಇಲ್ಲಿ ಉಪದ್ರಷ್ಟನು ಜೀವನೇ. ಹನುಮಂತ ಅಂತಂದ್ರೆ ಇದನ್ನ ನಡೆಸೋನು ಕೂಡ ಅವನೇನೆ. ಹನುಮಂತ ಅಂದ್ರೆ ನಿಯಾಮಕ ಅಂತ. ಎಲ್ಲ ಈ ಮನಸ್ಸು, ಬುದ್ಧಿ, ಇಂದ್ರಿಯ, ದೇಹ, ಕೆಲಸ ಇದೆಲ್ಲನೂ ಕೂಡ ನಿಯಮನ ಮಾಡ್ತಕ್ಕಂಥವನು ಯಾರು? ಒಳಗಡೆ ಇದ್ದು ಆ ಕಾರಣ ಶರೀರದಲ್ಲಿದ್ದು ಸುಪ್ತವಾಗಿರ್ತಕ್ಕಂಥದ್ದು ಯಾವುದು ನಾನು ಅಂತ ಕರಿತೀನೋ ಅದನ್ನ ಹನುಮಂತ. ಹನುಮಂತ ಅಂತಂದ್ರೆ ಈ ಈ ಆಂಜನೇಯ ಅಂತ ತಗೋಬಾರ್ದು. ಹನುಮಂತ ಅಂತಂದ್ರೆ ನಡೆಸುವವನು ಅಂತ. ಇದನ್ನ ಬೇರೆ ಬೇರೆಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತೆ ಇಲ್ಲಿ ಕರೆಕ್ಟ್ ಆಗಿ ನಾವು ನೋಡ್ಬೇಕು ಅಂತಂದ್ರೆ ಎಲ್ಲದನ್ನ ಜೀವನಿಗೆ ಅಪ್ಲೈ ಮಾಡಿಕೋಬೇಕು. ಭರ್ತ, ಭೋಕ್ತ, ಮಹೇಶ್ವರ. ಭರ್ತ ಅಂತಂದ್ರೆ ಸೊ ಅದನ್ನೆಲ್ಲನೂ ಕೂಡ ನಿರ್ಮಾಣ ಮಾಡತಕ್ಕಂಥವನು. ಭೋಕ್ತ ಅಂದ್ರೆ ಅನುಭವಿಸುವಂಥವನು. ಭರ್ತ ಅಂತಂದ್ರೆ ಧರಿಸುವಂತನೂ ಕೂಡ ಅರ್ಥ ಮಾಡಿದ್ದಾರೆ. ಭರ್ತೃ ಅಂತಂದ್ರೆ ತಾನೇ ಅದನ್ನ ಧರಿಸಿರ್ತಕ್ಕಂಥವನು, ಶರೀರವನ್ನು ಧರಿಸಿರ್ತಕ್ಕಂಥವನು ಜೀವ ಅಂತ ಭರ್ತ. ಭೋಕ್ತ ಅಂದ್ರೆ ಅನುಭವಿಸುವವನು ಕೂಡ ಅವನೇನೆ ಜೀವ ಅಂತ. ಪುರುಷ ಪರಹ. ಹೀಗೆ ಈ ಪುರುಷ ಅಂತಕ್ಕಂಥ ಶಬ್ದನ ಇಲ್ಲಿ ಬಹಳ ಕ್ಲೀನ್ ಆಗಿ ಯೂನಿವರ್ಸಲ್ ಆಗಿ ನೋಡಿದಾಗ ಈಶ್ವರ ಅಂತ ತಗೊಳ್ಬೋದು. ವ್ಯಕ್ತಿಗತವಾಗಿ ನೋಡಿದಾಗ ಇದನ್ನ ಪುರುಷ ಅಂತಂದ್ರೆ ಜೀವ ಅಂತ ತಗೊಳ್ಬೋದು. ಸೊ ಇದರಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ ನಮ್ಮ ಜೀವನದಲ್ಲಿ ನಡೀತಕ್ಕಂತಹ ಎಲ್ಲ ಕರ್ಮದ ಫಲಗಳಿಗೆ ಯಾರ ಕಾರಣ ಅಂತಂದ್ರೆ ನಾವೇ ಕಾರಣ ಅಂತ. ಮತ್ತೆ ಯಾರು ಇನ್ನೊಬ್ರು ಕಾರಣರಲ್ಲ. ಅದಕ್ಕೆ ಸ್ವಾಮಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಒಂದು ಚಿಕ್ಕದೊಂದು ಬುಕ್ ಬರೆದಿದ್ದಾರೆ, ಚೆನ್ನಾಗಿದೆ ಅದು. ಯಾವುದು ಅಂತಂದ್ರೆ ದೈವವಾದ ಮತ್ತು ಪ್ರಯತ್ನವಾದ ಅಂತ ಬರೆದಿದ್ದಾರೆ. ದೈವ ಅಂತಂದ್ರೆ ಈಶ್ವರ ಪರಮಾತ್ಮ ಅಂತ ಹಿಂಗ್ ತಗೊಂಡಿದ್ದಾರೆ. ಪ್ರಯತ್ನವಾದ್ರೆ ವಿಲ್ ಪವರ್, ಇಚ್ಛಾಶಕ್ತಿ ಅಂತ. ಪರಮಾತ್ಮನ ಇಚ್ಛೆ ಅಂತ ನಾವೆಲ್ಲ ಜನರಲ್ ಆಗಿ ಮಾತಾಡ್ತೀವಲ್ವಾ, ಅದು ಅದನ್ನ ಹೇಳಬೇಕಾದ್ರೆ ಸರಿ ಉಂಟದು. ಯಾಕಂತಂದ್ರೆ ನಮ್ಗಿಂತ ನಮ್ಗೆ ಯಾವುದು ಗೊತ್ತಿಲ್ವೋ, ನಮ್ಗಿಂತ ಆಚೆ ಇರ್ತಕ್ಕಂಥದ್ದು ಏನಾದ್ರು ನಡೀತಿ ಅಂತಂದ್ರೆ ಅವಾಗ ನಾವೇನ್ ಮಾಡ್ತೀವಿ, ಯಾರೋ ಒಬ್ಬನು ದೊಡ್ಡವನಿದ್ದಾನೆ ಅವನಿಂದ ನಡೀತಾ ಇದೆ ಅಂತ ಹೇಳ್ತೀವಿ. ಮತ್ತೆ ಶಾಸ್ತ್ರದಲ್ಲಿ ಕೂಡ ಈ ಅಹಂಕಾರವನ್ನ ಕಡಿಮೆ ಮಾಡಿಕೊಳ್ಳೋಕ್ಕೋಸ್ಕರ ಸಲುವಾಗಿ ಈಶ್ವರ ಸರ್ವಭೂತನ ಮೃದ್ದೇಶೇರ್ಜನ ತಿಷ್ಠತಿ ಅಂತ ಹಿಂಗನು ಕೂಡ ಮಾತಾಡ್ತೀವಿ. ಅದು ಯಾವ್ಯಾವ ಎಂಗಲ್ಲಿಂದ ಮಾತಾಡ್ತೀವಿ ಅಂತಕ್ಕಂಥದ್ದನ್ನ ನೋಡ್ಬೇಕು. ಅದನ್ನ ಅಲ್ಲಿ ಪರಮಾತ್ಮ ಇದ್ದಾನೆ, ಅವನೆಲ್ಲ ನಡೆಸ್ತಾನೆ ಅಂತಕ್ಕಂಥದ್ರ ಅರ್ಥ ಏನಂತಂದ್ರೆ ಕರ್ಮ ಮಾಡುವಾಗ ಅಹಂಕಾರ ಬರಬಾರದು ಅನ್ನುವಂತಹ ಕಾರಣದಿಂದ ಅದು ಉಪದೇಶ ವಾಕ್ಯ ಆಗತ್ತೆ. ಎಲ್ಲ ಒಂದು ಹುಲ್ಲು ಕಡ್ಡಿ ಚಲಿಸ್ಬೇಕಾದ್ರೆ ಪರಮಾತ್ಮನೇ ಕಾರಣ ಅಂತೇಳಿ ಈಗೆಲ್ಲ ಮಾತಾಡ್ತೀವಲ್ವಾ. ಅದು ಯಾಕೆ ಆ ಟಾಪಿಕ್ ಅಂತಂದ್ರೆ ಮನುಷ್ಯನಿಗೆ ಸಹಜವಾಗಿ ಅಹಂಕಾರ ಬರ್ತಿರ್ತದ. ಅಹಂಕಾರವನ್ನ ಕಡಿಮೆ ಮಾಡಕ್ಕೋಸ್ಕರ ಸಲುವಾಗಿ ಅದನ್ನ ಅಲ್ಲಿ ಆ ರೀತಿಯಾಗಿ ತಗೊಳ್ಬೇಕು ಅದನ್ನ. ಇನ್ನು ಎರಡನೇದೇನಂತಂದ್ರೆ ಯಾವಾಗ ನಾವು ಈಶ್ವರ ಪರಮಾತ್ಮನ ಇಚ್ಛೆ ಕರ್ಮದ ಇಚ್ಛೆ ಅಂತ ಕರಿತೀವಲ್ಲ, ಅವಾಗ ಏನಂತಂದ್ರೆ ನಮ್ಗಿಂತ ಆಚೆ ಇರ್ತಕ್ಕಂಥ ನಮ್ಮ ಬುದ್ಧಿಗೆ ಗೋಚರ ಆಗೋದಿಲ್ಲ ಅದು. ಈಗ ರೋಡಲ್ಲಿ ಹೋಗ್ತಿರ್ತೀವಿ, ಇದ್ದಕ್ಕಿದ್ದಂಗೆ ಎಲ್ಲ ಕಾನ್ಶಿಯಸ್ ಆಗಿರ್ತೀವಿ, ಸಡನ್ ಆಗಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಯಾಕಾಯ್ತು ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಇಲ್ಲ. ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಆಚೆ ಅಂದ್ರೆ ಯಾರೋ ಒಬ್ಬನಿದಾನೆ, ಅವನು ನಮಗಿದು ಆಗ್ಬೇಕಾಗಿತ್ತು, ಸೊ ಹಾಗಾಗಿ ಅವನು ಮಾಡಿದ ಅಂತ ಹೇಳ್ಬಿಟ್ಟು ಹಾಗೆ ಮಾತಾಡ್ತೀವಿ. ಆದ್ರೆ
ಇಲ್ಲಿ ಪರಮಾತ್ಮ, ಕೃಷ್ಣ ಪರಮಾತ್ಮ ಇಸ್ ಕ್ಲೀನ್ ಆಗಿ ಮಾತಾಡ್ತಾ ಇದ್ದಾನೆ. ಏನಂತಂದ್ರೆ ಆ ಸ್ವಾಮಿಗಳು ಕೂಡ ಅಷ್ಟೇ, ದೈವವಾದ ಮತ್ತು ಪ್ರಯತ್ನವಾದ ಅಂತ ಕರೀತೀವಲ್ವಾ. ಮೊದಲು ನಮಗೆ ಶಾಸ್ತ್ರದ ತಿಳುವಳಿಕೆ ಇಲ್ಲದೆ ಇದ್ದಾಗ ದೈವವಾದ ಅಂತ ಕಾಣುತ್ತೆ. ಆದರೆ ಯಾವಾಗ ಮನುಷ್ಯ ಶಾಸ್ತ್ರವನ್ನ ಅಧ್ಯಯನ ಮಾಡ್ತಾನೆ, ಕರ್ಮ ಸಿದ್ಧಾಂತವನ್ನ ಚೆನ್ನಾಗಿ ನೋಡ್ತಾ ಹೋಗ್ತಾನೆ, ಚೆನ್ನಾಗಿ ನೋಡ್ತಾ ಹೋದಾಗ ಪ್ರಯತ್ನವೇ ದೈವವಾಗಿ ಮಾರ್ಪಡುತ್ತೆ. ದೈವ ಅಂತಕ್ಕಂಥದ್ದು ಇನ್ನೊಂದಿಲ್ಲ. ನಮ್ಮ ಪ್ರಯತ್ನದ, ದೀರ್ಘಕಾಲದ ಪ್ರಯತ್ನದ ಒಂದು ಪರಿಣಾಮ ಇದೆ ಅಲ್ವಾ. ಆ ಪರಿಣಾಮ ಮುಂದೊಮ್ಮೆ ನಮಗೆ ಏನಾಗತ್ತಂತಂದ್ರೆ ಅದು ದೈವವಾಗಿ ಮಾರ್ಪಡುತ್ತೆ. ಚಿಕ್ಕವರಿರುವಾಗ ಚೆನ್ನಾಗಿ ಓದಿರ್ತಕ್ಕಂಥದ್ದು, ಪ್ರಯತ್ನ ಮಾಡಿರ್ತಕ್ಕಂಥದ್ದು, ದೊಡ್ಡವರಾದ್ಮೇಲೆ ಒಂದು ಉತ್ತಮವಾಗಿರ್ತಕ್ಕಂತಹ ಜಾಬ್ ಸಿಕ್ತಂತಂದ್ರೆ ಅವಾಗ ಅದರದ್ದು ಪರಿಣಾಮ ಅದು. ಅಲ್ಲಿ ಕಷ್ಟಪಟ್ಟಿರ್ತಕ್ಕಂಥದ್ದು ಅವಾಗಿಲ್ಲ, ಅವಾಗ ಬರೀ ಕಷ್ಟನೇ ಕಾಣ್ತದ. ಒಂದು ಸಮಯ ಬಂದಾಗ ಅದೆಲ್ಲವೂ ಕೂಡ ಸುಖವಾಗಿ ಮಾರ್ಪಡುತ್ತೆ. ಅವಾಗ ಅದೇನಂತ ಕರಿತೀವಿ, ನಮಗೆ ಈ ನಮ್ಮ ಜನ್ಮದಲ್ಲಿ ಇದು ಗೊತ್ತಾಗತ್ತೆ, ನಮ್ಮ ಪ್ರಯತ್ನ ಅಂತಂತೀವಿ. ಆದ್ರೆ ದೀರ್ಘಕಾಲದ್ದು ಇರ್ತದಲ್ವ, ಅದು ನಮಗೆ ಗೊತ್ತಾಗೋದಿಲ್ಲ. ಅವಾಗ ಅದನ್ನ ಏನ್ ಮಾಡ್ಬಿಟ್ಟಿದ್ದೀವಿ ಅಂತಂದ್ರೆ ದೈವ ಅಂತ ಹಾಕ್ಬಿಟ್ಟಿದ್ದೀವಿ. ಆದ್ರೆ ಈ ಶ್ಲೋಕದಲ್ಲಿ ಇಸ್ ವೆರಿ ಕ್ಲೀನ್ ಆಗಿ ಹೇಳಿದ್ದಾರೆ, ಎಲ್ಲ ಕರ್ಮದ ಸುಖ ದುಃಖದ ಫಲಗಳಿಗೆ ಈ ಜೀವನೇ ಕಾರಣ, ಮತ್ತೆ ಬೇರೆ ಯಾವುದು ದೈವ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲ. ಯಾಕಂತಂದ್ರೆ ತನಗೋಸ್ಕರವಾಗಿ ಅವನು ಮಾಡ್ತಕ್ಕಂಥದ್ದು, ತಾನು ಮಾಡ್ತಕ್ಕಂಥದ್ದು, ಹಾಗಾಗಿ ಅದಕ್ಕೆಲ್ಲದಕ್ಕೂ ಕೂಡ ಅವನೇ ಕಾರಣ ಆಗ್ತಾನೆ. ಅದಕ್ಕೆ ನಾ ಮಾಡಿದ ಕರ್ಮ ಬಲವಾಗಿರಲು ನೀನೇನು ಮಾಡುವೆ ಹರಿ ಅಂತ ದಾಸರು ಎರಡು ಹೇಳಿದ್ದಾರೆ ನೋಡಿ. ಶರಣಾಗತಿಯನ್ನು ಹೇಳ್ತಾರೆ, ಆದ್ರೆ ಶರಣಾಗತಿಯನ್ನು ಹೇಳೋದ್ರ ಜೊತೆಗೆ ಸತ್ಯವನ್ನು ಕೂಡ ಹೇಳ್ತಾರೆ. ಶರಣಾಗತಿ ಪಾಠ ಯಾವಾಗ ಮಾಡ್ತಾರೆ ಮತ್ತೆ ಸತ್ಯದ ಪಾಠ ಯಾವಾಗ ಮಾಡ್ತಾರೆ, ಇದು ನಮಗೆ ಚೆನ್ನಾಗಿ ಗೊತ್ತಿರ್ಬೇಕದು. ಇಲ್ಲಾಂದ್ರೆ ಎರಡು ಮಿಕ್ಸ್ ಆಗಿಬಿಡ್ತಾವ. ಯಾವಾಗ ನೀವು ಪರಮಾತ್ಮನನ್ನ ತಿಳ್ಕೊಳ್ಳೋ ಕಡೆ ಹೋಗುತ್ತೀರಿ, ಅವಾಗ ಈ ಎಲ್ಲ ಕಳಚ್ಕೊಂತ ಬಿಡ್ತಾವ. ಕಳಚ್ಕೊಂತ ಎಲ್ಲ ಕಳಚ್ಕೊಂತ ಹೋಗಿ ನಾವು ಏನು ಒಂದು ಶಾಸ್ತ್ರದ ಜ್ಞಾನ ಇಲ್ಲದೆ ಕೆಲವೊಂದನ್ನೆಲ್ಲ ಧರ್ಮ, ದೇವರು, ಈ ದೈವ, ಈ ಎಲ್ಲ ಏನು ಗುಡ್ಡೆ ಹಾಕೊಂಡಿದ್ದೀರ ಒಳಗಡೆಗೆ, ಅವು ಬಹಳ ಜಟಿಲ. ಅವನ್ನೆಲ್ಲನ ಎಲ್ಲಿ ತನಕ ನಾವು ಪರಿಶೀಲನೆ ಮಾಡೋದಿಲ್ವೋ, ಅವನ್ನ ಎಲ್ಲಿ ತನಕ ಕೆದಕೋದಿಲ್ವೋ ಅಲ್ಲಿ ತನಕ, ಯಾಕಂದ್ರೆ ಅವು ತಿಳುವಳಿಕೆ ಇಲ್ಲದೆ ಇದ್ದಾಗ ನಾವೇ ಡೆವಲಪ್ ಮಾಡಿಕೊಂಡಿದ್ದೀವಿ, ಕರೆಕ್ಟ್ ಅದ. ಅದರ ತಿಳುವಳಿಕೆ ಬಂದ ಮೇಲೆ ಹಾಗೆ ಜೀವನ ಮಾಡೋದು ಬೇಕಾಗಿಲ್ಲ, ಅವನ್ನೆಲ್ಲ ತೆಗಿಬೇಕಾಗತ್ತೆ. ಇವನ್ನೆಲ್ಲ ಸ್ಪಷ್ಟವಾಗಿ ನೋಡ್ಬೇಕಾಗತ್ತೆ. ಹೀಗೆ ಎಲ್ಲಿ ತನಕ ಮನುಷ್ಯ ವಿಚಾರ ಮಾಡೋದಿಲ್ವೋ ಅಲ್ಲಿ ತನಕ ಪ್ರಕೃತಿಂ ಪುರುಷಂ ಚ ಇವ ಏವಂ ಅನಾದಿಹಿ, ಇದು ನಿರಂತರವಾಗಿರುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೋಗ್ರೆಸ್ ಇರೋದಿಲ್ಲ, ಒಂದು ಯಂತ್ರ ತರ ಆಗಿಬಿಡ್ತದೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಮರಣಂ, ಇಷ್ಟೇ ಆಗಿಬಿಡ್ತದೆ. ಯಾವಾಗ ವಿಚಾರ ಮಾಡ್ತಾನೆ, ವಿಚಾರ ಮಾಡಕ್ ಬಂದಂತಂದ್ರೆ ಆವಾಗ ಮುಂದಿನ ಆ ಸಾಲ ಅರ್ಥ ಆಗತ್ತೆ. ಇಹ ಸಂಸಾರೇ ಬಹುದುಸ್ತಾರೆ ಕೃಪಯ ಪಾರೆ ಪಾಹಿ ಮುರಾರೆ. ಅದರ ಅರ್ಥ ಏನಂತಂದ್ರೆ, ಇಷ್ಟು ಜಟಿಲವಾಗಿರ್ತಕ್ಕಂಥದ್ದು ಇದೇನಿದು, ಇಷ್ಟೇನಾ ಜೀವನ, ಹೀಗೆನಾ, ಏನು, ಎಷ್ಟು ಪ್ರಯತ್ನ ಮಾಡಿದ್ವಿ, ಫಲ ಸಿಗುತ್ತೆ, ಸಿಕ್ಕಂಗಾಗುತ್ತೆ, ಮತ್ತೆ ಕಷ್ಟ ಬರ್ತದೆ, ಕೊನೆಗೆ ವಯಸ್ಸಾಗುತ್ತೆ, ಆಯ್ತು ಹೇಗಿದ್ದ ಹಾಗೆ ಬಿಟ್ಟು ಹೊರಟು ಬಿಡ್ತೀವಿ. ಮುಗಿದಿಲ್ಲ ಅದು. ಮುಗಿದ ಏನಂತಂದ್ರೆ ನಮ್ಗೆ ಆಯುಷ್ಯ
ಆಯುಷ್ಯ ಮುಗಿದುಗಳಿಗೆ ಶರೀರ ಅಲ್ಲಿ ತನಕ ಕೆಲಸ ಮಾಡುತ್ತೆ, ಅಲ್ಲಿ ತನಕ ಆಗೋದಿಲ್ಲ, ಆಮೇಲೆ ಆಗೋದಿಲ್ಲ, ಆಯ್ತು ಕೈ ಬಿಟ್ಬಿಡೋದು. ಅದಕ್ಕೊಂದು ಲಿಮಿಟ್ ಅದ ಅದು ಪ್ರಕೃತಿಯಲ್ಲಿ. ಅಷ್ಟರ ತನಕ ಈಗ ಸಚಿನ್ ತೆಂಡೂಲ್ಕರ್ ತಗೊಳ್ಳಿ, ಒಂದು 100 ಶತಕ ಬಾರಿಸ್ತ, ಇನ್ನೊಂದು 100 ಮಾಡಬಹುದಾಗಿತ್ತಲ್ವಾ ಅಂತಂದ್ರೆ ಇಲ್ಲ, ಅದಕ್ಕೊಂದು ಲಿಮಿಟ್ ಅದ, ಅದೊಂದು ಏಜ್ ಅಂತ ಮಾಡಿದ್ದಾರೆ, ಮುಗಿದ ಅಲ್ಲಿಗೆ. ಅವನ ಹತ್ರ ಶಕ್ತಿ ಇಲ್ವಾ? ಇದೆ, ಮಾಡ್ಲಿಕ್ಕಿತ್ತು, ಇನ್ನ ಮಾಡಬಹುದಾಗಿತ್ತು. ಹಾಗೆ ಈ ಯಾತ್ರೆ ಅಂತಕ್ಕಂಥದ್ದು ಏನದಲ್ವಾ, ಆಸೆಗಳನ್ನ ಹೊತ್ತುಕೊಂಡು ಮನುಷ್ಯ ಬರ್ತಾನಲ್ವಾ, ಬಂದ ಮೇಲೆ ಈ ದೇಹ ಸ್ಪಂದಿಸ ತನಕ, ಇಂದ್ರಿಯಗಳು ಸ್ಪಂದಿಸ ತನಕ ಪ್ರಯತ್ನ ಮಾಡ್ತಾನ. ಕೊನೆಗೆ ಇವು ಯಾವಾಗ ಕೈ ಕೊಡಕ್ ಶುರುವಾದು, ಅಲ್ಲಿಗೆ ಆಸೆ ಸಾಯೋದಿಲ್ಲ, ಪ್ರಯತ್ನ ಮಾಡಕ್ ಆಗೋದಿಲ್ಲ, ವಿಡ್ರಾ ಮಾಡಿಕಂತಾನ, ಮತ್ತೆ ಚೆನ್ನಾಗಿ ಏನ್ ಕಂಟಿನ್ಯೂ ಮಾಡ್ತಾನೆ. ಅದಕ್ಕೆ ಇದನ್ನ ಅನಾದಿ ಅಂತ. ಈ ರೀತಿಯಾಗಿ ನಿರಂತರವಾಗಿ ಒಂದು ಚಕ್ರ ಏನಿದೆಯೋ, ಇದು ಚಕ್ರ ಯಾರ್ದು ಅಂತಂದ್ರೆ ಜೀವ ಮತ್ತು ದೇಹ ಅಂದ್ರೆ ಪ್ರಕೃತಿ ಅಂತ. ಇದು ಜೀವ ಮತ್ತು ದೇಹದ ಸಂಘಾತದ ಒಂದು ಯಾತ್ರೆ. ಇದು ಯಾವಾಗ್ಲಿಂದ ಅಂದ್ರೆ ಇದು ಅನಾದಿಯಿಂದ ಅದ. ಪ್ರತಿ ಸಾರಿನೂ ಕೂಡ ಈ ಜೀವ ಒಂದೊಂದು ಶರೀರ ತಗೊಳ್ತದ, ಕರ್ಮ ಮಾಡ್ತದ, ಮತ್ತೆ ಅದು ಏಜಾದಗಳಿಗೆ ಅದನ್ನ ಬಿಡ್ತದ, ಮತ್ತೆ ಹೋಗ್ತದ, ಮತ್ತೆ ತಗೊಳ್ತದ. ಹೀಗೆ ನಿರಂತರವಾಗಿ ಇದು ನಡೀತೇನೆ ಇದೆ. ಎಲ್ಲಿಯವರೆಗೆ ಅವನು ವಿಚಾರ ಮಾಡೋದಿಲ್ವೋ ಅಲ್ಲಿ ತನಕ ಇದು ನಿರಂತರವಾಗಿ ನಡೀತದೆ. ಹಾಗಾಗಿ ಇಂತಹ ಕರ್ಮಗಳನ್ನ ಮಾಡೋದ್ರಿಂದ ಇದರಿಂದ ಬಿಡುಗಡೆ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳಿ, ಇದರ ಆಚೆ ಇರ್ತಕ್ಕಂಥದ್ದು ಇನ್ನೊಂದು ಸತ್ಯ ಇದೆ. ಆ ಸತ್ಯವನ್ನ ತಿಳಿದು ಕರ್ಮ ಮಾಡಬೇಕು. ಅವಾಗ ಈ ಸುಖ ದುಃಖದಿಂದ ಮನುಷ್ಯ ಬಿಡುಗಡೆಯನ್ನ ಪಡಿತಾನ. ಅದಕ್ಕ ಕ್ಷೇತ್ರಜ್ಞನ ತಿಳ್ಕೊಳ್ಳಿ. ಆ ಕ್ಷೇತ್ರಜ್ಞನ ತಿಳ್ಕೊಂಡಾಗ ಇದರಿಂದ ಹೊರಗಡೆ ಬರಬಹುದು ಅಂತಕ್ಕಂತಹ, ಈ ಚಕ್ರದಿಂದ ಹೊರಗಡೆ ಬರ್ತಕ್ಕಂತಹ ಒಂದು ಸಂದೇಶವನ್ನ, ಹೇಗೆ ಕರ್ಮ ಬಿಡೋದ್ರಿಂದ ಮುಕ್ತಿ ಅಲ್ಲ, ಅಕರ್ಮಣ ಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣತೆ ಅಂತ. ಕರ್ಮ ಬಿಡೋದ್ರಿಂದ ನಿಮಗೆ ಮುಕ್ತಿ ಸಿಗದಲ್ಲ, ಕರ್ಮವನ್ನ ಮಾಡ್ತಾ ಕರ್ಮದ ಗತಿಯನ್ನ ಮೀರಬೇಕು. ಉತ್ತಮವಾಗಿರ್ತಕ್ಕಂಥ ಕೆಟ್ಟ ಕರ್ಮಗಳನ್ನ, ಸ್ವಲ್ಪ ಉತ್ತಮ ಕರ್ಮವನ್ನ ಮಾಡೋದ್ರಿಂದ ಏನ್ ಮಾಡ್ಬೇಕು, ಅರ್ಧ ಕೆಟ್ಟದು ಅರ್ಧ ಉತ್ತಮದ್ದು ಮಾಡ್ಬೇಕು. ಅಲ್ಲಿಂದ ಬೆಳಿತಾ ಹೆಚ್ಚು ಉತ್ತಮವಾಗಿರ್ತಕ್ಕಂಥದ್ದು ಸ್ವಲ್ಪ ತಪ್ಪಾಗಿರ್ತಕ್ಕಂಥ ಕರ್ಮ ಮಾಡ್ಬೇಕು. ಮುಂದೆ ಬರ್ತಾ ಜ್ಞಾನ ಇದೆ. ಜ್ಞಾನ ಬಂದ್ಮೇಲೆ ಅವಾಗೇನಾಗುತ್ತೆ, ಈ ಕರ್ಮ ಯೋಗವಾಗಿ ಪರಿಣಾಮ ಆಗುತ್ತೆ, ಪರಿವರ್ತನೆ ಆಗುತ್ತೆ. ಆ ಕರ್ಮ ಯೋಗವಾಗಿ ಪರಿವರ್ತನೆ ಮಾಡಿದಾಗ ಅವಾಗ ಏನಾಗುತ್ತೆ, ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ ತ್ಯಕ್ವಾ ಮನೀಷಿಣಃ ಜನ್ಮ ಬಂಧ ವಿನಿರ್ಮುಕ್ತಾ ಪದಂ ಗಚ್ಚಂತಿ ಅನಾಮಯಂ. ಆಗ ಈ ಕರ್ಮದ ಒಂದು ಸಂಕೋಲೆಯಿಂದ ಆಚೆ ಬರ್ತಾನೆ. ಯಾರು ಜೀವನಾಗಿ ಕರ್ಮವನ್ನ ತಗೊಂಡಿದ್ನೋ ಅದೇ ಜೀವನೇ ವಿಚಾರವನ್ನ ತಿಳಿದ ಮೇಲೆ ಕರ್ಮದಿಂದ ಆಚೆ ಬರ್ತಾನೆ. ಅವನನ್ನೇ ಉತ್ತಮ ಪುರುಷ ಅಂತ ಕರೆದಿದ್ದಾರೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ.